ಇದ್ರಾಗ ನಮ್ಮ ನ್ಯೂಸ್ ಎಲ್ಲಿ ಕೊಟ್ಟಿರ್ತಾರಪ್ಪ ಅಂದ್ರ ಇಲ್ಲಿ ಕೊಟ್ಟಿರ್ತಾರ ನೋಡ್ರಿ. ಮದ್ದು ಮಣ್ಣಾಗ ಬಗ್ಗಿ ನೋಡು ಅಂತ ಬರ್ದಾರ. ಅಂದ್ರ ಇವತ್ತು ಯಾವ ನಂಬರ್ ಬರ್ಬೋದು? ಅವತ್ತು ಗುದ್ದಿ ನೋಡು ಅಂತ ಬರ್ದಾಗ ಡಬಲ್ ಚಕ್ಕ ಬಿದ್ದಿತ್ತು. ಅಂದ್ಮೇಲೆ ಗ್ಯಾರಂಟಿ ಇವತ್ತು ಕೆಂಪು ಸಂಖ್ಯೆನ ಕುಂದರ್ಸ್ತಾನ ರೀ. ಈ ಕೆಂಪು ಸಂಖ್ಯೆ ಅನ್ನಕ ಇವೇನು ಕಡಿಮೆ ಅದಾವೇನ್ರಿ? ಅವು 20 ಅದಾವ. ಅದ್ರೊಳಗ ಯಾವ್ದಾದ್ರೊಂದು ಪಕ್ಕಾ ನಂಬರ್ ಹಿಡ್ಕೊಂಡು ಬಗಲಾಗ ಇದ್ದಷ್ಟು ರೊಕ್ಕ ಹಚ್ಚಿ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಕೊಂಡ್ರೆ ಆಯ್ತು. ಇನ್ನು ಎಷ್ಟು ದಿನ ಅಂತ ಈ ಮಟಕ ಸಾವಾಸ ಮಾಡ್ಬೇಕ್ರಿ? ಈ ಓಸಿ ಒಳಗ ಅದು ಎಂತ ಆಸೆ ಇಟ್ಟನ್ರಿ. ಬೇಡ ಬಿಡ್ರಿ, ಅದ್ರ ಸುದ್ದಿನ ಬೇಡ. ಅಲ್ಲ, ಜನ್ಮ ಕೊಟ್ಟ ತಂದೆ ತಾಯಿನ ದಿನಕ್ಕೂ ಒಂದು ಸಲ ಆದ್ರೂ ಅಪ್ಪ ಅಮ್ಮ ಅಂತ ಕರಿತೀವೋ ಇಲ್ಲ? ಆದ್ರೆ ಈ ಕತ್ರಿನ ಬೆಳಗ ಮುಂಜಾನಿಂದ ಹಿಡಿದು ರಾತ್ರಿ ನಿದ್ದೆ ಹತ್ತು ಮಠ ಕತ್ರಿ 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 ಅಂತ ಜಪ್ಸಕತ್ತೀವಿ. ಇಷ್ಟು ಜಪ್ಸಕತ್ತೀವಿ ಅಂದ್ಮೇಲೆ ಆ ಕತ್ರಿ ಒಂದಲ್ಲ ಒಂದಿನ ನಮ್ಮ ಮೇಲೆ ಕರುಣೆ ತೋರಿಸ್ತಾನ. ಹುಚ್ಚ, ಇವತ್ತು ಹಾರೋಪನ್ ಬರೋದಿಲ್ಲ ಲೇ ಯಪ್ಪ. ಏ ಪಗಲ್, ನಾನು ಕೇಳಿದ್ದು 6 ಓಪನ್ ಅಲ್ಲಲೇ ಆರಾಮಿದ್ದೀಯಾ ಅಂತ ಕೇಳಿದ್ದೀನಿ ದೋಸ್ತ. ಅಯ್ಯೋ ರಾಮ, ಇವತ್ತು ಅಯ್ಯೋ ರಾಮ, ಈ ನಾಟಕ ಹಾಡೋರ್ನ, ಈ ಇಸ್ಪೆಟ್ ಆಡೋರ್ನ ನೀನು ಆರಾಮಿದ್ಯಾ ಅಂತ ಕೇಳ್ಬೇಡ. ಯಾಕಂದ್ರೆ ಈ ಮಟಕ ಹಾಡೋರ್ಗ ಇಸ್ಪೆಟ್ ಆಡೋರ್ಗ ನೀನು ಆರಾಮಿದ್ಯಾ ಅಂತ ಕೇಳ್ಬೇಡ. ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಹೇಳೋ ಪುರುಷರಿಗಿರಂಗಿಲ್ಲ. ಸರಿ ದೋಸ, ಬರೋದು ಬಂದಿದ್ದೆ, ಯಾವ್ದಾದ್ರು ಒಂದು ಒಳ್ಳೆ ಮಟಕ ನಂಬರ್ ಇದ್ರೆ ಹೇಳಿ, ಉತ್ತರ ಹಾಕಿನಿ. ಮಗನೇ, ಈ ಓಸಿಯಿಂದ ಉದ್ಧಾರ ಆದ್ರಿದ್ರೆ ನನಗೆ ಮುಂದೆ ಕರ್ಕೊಂಡು ಬಾಳೆ ಮಗನೇ. ಅವ್ರು ನಾನು ಸೃಷ್ಟಿಯಾಗಿ ನಮಸ್ಕಾರ ಮಾಡ್ತಾರೆ. ಯಾಕಲೇ? ಯಾ ದೇವ್ರಿಗೆ ಇವ್ರಿಗೆ ಏನನ್ನ ಬೇಡ್ಕೊಂಡು ಹೆಂಗ? ಈ ಓಸಿ ಹಾಡೋರ್ಗ ಮಟಕ ಹಾಡೋರ್ಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ ಅಂತ ಅಲ್ಲವೇ? ₹1 70 ರೂಪಾಯಿ ಬರ್ತದ ಅಂದ್ಮೇಲೆ ನಾನು ಯಾಕಲ್ಲಾದ್ರೂ ಉಪಯೋಗ ಪಡ್ಕೋಬಾರ್ದು ಅಂತೀನಿ. ನಿನಗ 120 ರೂಪಾಯಿ ಕೊಡ್ಬೇಕಾದ್ರೆ ನಿನ್ನ 80 ರೂಪಾಯಿ 170 ರೂಪಾಯಿ ನಿರ್ತಾಳೆ ನಿಂದವನು. ಮುಟ್ಟಾಳ, ಈ ಕಾಲದಾಗ ತಿಂದದ್ದು ತಿಂದಂಗ ಕೊಡೋ ವ್ಯಕ್ತಿ ಯಾರಿದಾರ ಅಂದ್ರೆ ಅದು ನಮ್ಮ ಮಟಕ ಸಂಘದವ್ರು ಬಿಟ್ಟು ಮತ್ತೆ ಯಾರಿದಾರ ಹೇಳಲಿ. ಸುಖ್ಯ ಸಿಗಲಾರ್ದ ನಂಬರ್ ಏನಾರ ಕರೆಕ್ಟ್ ಆಗಿ ಸಿಕ್ಕ್ರೆ ಅವನ ತಿಂದಿದ್ದೆಲ್ಲ ಕಕ್ಕಬೇಕಾಗುತ್ತಲೇ ಸುಖ್ಯ. ಹಂಗ ಸುಂಕಿಲ್ಲಾರ್ದ ರಾಶಿ ಮಾಡೋರಂದ್ರ ನಮ್ಮ ಮಟಕ ಸಂಘದವ್ರು ಒಂದ ನೋಡಪ್ಪ. ಹೌದಲ್ಲ ಮಗನೆ, ಈ ರಾಶಿ ಮಾಡೋರಂದ್ರೆ ಸಹ್ಯೋರಂದ್ರೆ ನಿಮ್ಮ ಓಸಿ ಸಂಘದಂದ್ರೆ ಅಲ್ಲ ಮಗ. ನೀನು ಈ ಓಸಿ ಆಡಕ 5-6 ವರ್ಷ ಆಯ್ತು ಮಗ. ಗಣೇಶ ಬೀಡಿ ಬಿಟ್ಟು ಒಂದಿನ ಸಿಗರೇಟ್ ಸೇದೇನಿಲ್ಲ ಮಗ. ಸುಖ್ಯ, ನೀನ್ ನೋಡಕ್ ಬಹಳ ಚಂದಿದ್ದೆ, ಆದ್ರೆ ನಿನ್ನ ಬುದ್ಧಿ ಮಾತ್ರ ಬಹಳ ಮಂದದ ನೋಡಲಿ. ಅಲ್ಲದೆ ಆ ಸಿಗರೇಟ್ ಡಬ್ಬಿ ಮೇಲೆ ಏನು ಬರ್ದಿರ್ತಾರ ಅಂತ ನೀನು ಯಾವಾಗಾರ ಓದಿದ್ದೇನೆ? ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರ್ದಿರ್ತಾರ. ಅಂದ್ರೆ ಸಿಗರೇಟು ಸೇದುವುದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಅರ್ಥಲೇ. ಅದಕ್ಕೆ ನಾನು ಅಂತವೆಲ್ಲ ಬಿಟ್ಟು ಆರಾಮ್ ಗಣೇಶ್ ಬೀಡಿ ಹಿಡ್ಕೊಂಡು ಕುಂತೀವಿ ನೋಡಲೆ. ಇದ್ರ ಮೇಲೆ ನೋಡಲೆ ಏನನ್ನ ಬರ್ದಾರ ನೀನೇ ನೋಡಲೆ. ಬಾಬಾ ನೋಡಪ್ಪ ಮಗ, ಇಂಗ್ಲೀಷ್ ಮೆಟ್ರಿಕ್ 3 ಸಲ ಅನ್ರಿ. ಇಂಗ್ಲೀಷ್ ನೋಡಿದ್ರೆ ಎಷ್ಟೊಂದು ಹೇಳ್ತಿಲ್ಲ ಮಗ ನೀನು. ನಾನು ಹಿಂದಿಯಾಗಿ ಬೇಲಾಗಿನೇ ನಮ್ಮಪ್ಪ ನ್ಯೂಜಿಲೆಂಡ್ಗೆ ಕರ್ಕೊಂಡು ಹೋಗ್ತೀನಂತ ಹೇಳಿ ಇಂಗ್ಲೀಷ್ ಅಭ್ಯಾಸ ಮಾಡಕ್ ಹಚ್ಚಿದ್ದ. ನಾನು ಇಂಗ್ಲೀಷ್ ಅಭ್ಯಾಸ ಮಾಡಿ 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 ಹಿಂದಿಯಾಗಿ ಬೇಲಾಗಿನೇ. ನಿಮ್ಮಪ್ಪನ ಜೊತೆಗ ನೀನ್ ನ್ಯೂಜಿಲೆಂಡ್ ಹೋಗ್ಬೇಕಾಗಿತ್ತಲ್ಲ ಮಗ, ನೀನ್ ಯಾಕೆ ಇಲ್ಲಿದ್ದಲ್ಲ ಮಗ? ಅರೇ ಹೋಗ ಮನ್ನೊಳಗೆ ನಮ್ಮ ಅಪ್ಪಗ ನ್ಯೂಜಿಲೆಂಡ್ ಟ್ರಾನ್ಸ್ಫರ್ ಆಗಬೇಕು. ನಾನೇನ್ ಮಾಡಲ್ಲ.
ನಿಮ್ಮ ಅಪ್ಪನ ಜೊತೆ ನೀನ ಲಂಡನ್ ಹೋಗ್ಬೇಕಾಗಿತ್ತಲೆ ಮಗ, ನೀನ್ ಯಾಕೆ ಇಲ್ಲಿದ್ದಲೆ? ಲೇ ನೀ ಇನ್ನ ಬಹಳ ಸಣ್ಣವನಿದ್ದೆ, ಈಗಲೇ ನೀನು ಅಲ್ಲಿಗೆ ಬರಬಾರ್ದು ಅಂತ ನನ್ನ ಬಿಟ್ಟು ಅವ್ರೊಬ್ಬರೇ ಹೋದ್ರ ದೋಸ್ತ. ಮತ್ತೆ ನಾ ಏನು ಮಾಡ್ಲಿ ಹೇಳು? ಮಗ ನೋಡಪ್ಪ, ಎಲ್ಲ ಸುತ್ತರ್ಕೊಂಡು ಬರ್ತಾನೆ. ನಮ್ಮ ಅಪ್ಪ ಸತ್ತು ಹೋಗಂತ ಹೇಳೋದು ಬಿಟ್ಟು ಮಗ ಎಲ್ಲ ಸುತ್ತರ್ಕೊಂಡು ಬರ್ತಾನೆ. ಮಗ ಹೇಳೋದು ಸತ್ತು ಹೋಗಂತ ಹೇಳ್ಬೇಕು. ಲೇ ಸಡನ್ ಆಗಿ ಹೇಳಕ್ಕಾದೇನು? ಸಂತೋಷ ಸುತ್ತ ಅಂತ ತಿಳಿದಿ ಏನಾರೆ ಓಚ ಬಾಳ ಅಂತೂ ನೀನು ಬಾಳ ತಿಳ್ಕೊಂಡ್ ಬಿಡಪ್ಪ. ಇಷ್ಟು ತಿಳಿದವ ನೀನು ಈ ಓಸಿ ಆಡೋರ್ನ ಓಸಿ ಆಡೋದು ಬಿಟ್ಟು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋದು ಒಳ್ಳೇದ ಅನ್ಸ ನೋಡ ನನಗ. ಏ ನಿನಗನಿಸಿದ್ದು ಮಾಡಕ ನಾನೇನು ಹುಚ್ಚ ಅಂತ ತಿಳಿದಿ ಏನಲ್ಲಿ? ನನಗೇನಾರ ಅನ್ಸತನ ನಾನು ಈ ಮಟಕನೇ ನೋಡು ಹಾಡೋದು. ಹಂಗೇನಾರ ನೀನು ಬಿಡಿಸ್ಬೇಕಂತ ನಿನ್ನ ಮನಸ್ಸಿನಾಗಿದ್ರೆ ಹೇಳು, ಕೊಡ 1-2 ಲಕ್ಷ ರೂಪಾಯಿ ಸಾಲ ಆಗ್ಯದ ಕೊಡು, ಅವ್ರು ಕೊಟ್ಟು ಆರಾಮಿದ್ದು ಬಿಡ್ತೀನಿ. ಆಲಪ್ಪ ನೋಡಪ್ಪ ಮಗ ಸಾಯಕತ್ತಂತ ನೀರ್ ಹಾಕಕ್ ಬಂದ್ರೆ ನೀರ್ ಕೇಳ್ತೇನೆ ಮಗ. ಎಲ್ಲಿದ್ದಲ್ಲಿ ಏನೋ ನಮ್ಮ ಕೇಳಿದ್ರೆ ಮಾತ್ಮ ಸೇತ ಅಂತ ಹೇಳಿದ್ರೆ ಒಳದ್ ಹೇಳಕ್ ಬಂದಪ್ಪ. ನೀನು ಉಲ್ಟಾ ಮಾತಾಡ್ದ ಮೇಲೆ ನಾನು ಇನ್ನೊಂದ್ಸತಿ ಹೇಳ್ದವ ದೋಸ್ತ. ನೀ ಹೇಳಾರ ಹೇಳು, ಬೇಡಾರ ಬಿಡು. ಮೊದಲು ನಾ ಹೇಳೋದು ಕೇಳು. ಫಸ್ಟ್ ಇವತ್ತೊಂದು 10 ರೂಪಾಯಿ ಹಚ್ಚು, 700 ರೂಪಾಯಿ ಬರ್ತದ. ಒಂದು ಒಳ್ಳೆ ಪ್ಯಾಂಟು ಶರ್ಟ್ ಹೊಲಿಸ್ಕೊಂಡು ನಮ್ಮ ರಾಯಚೂರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಹುಡುಗರ್ಗ ಲೈನ್ ನೋಡಕರ ಹೋಗುವಂತೆ. ಈಗ ನಾನ್ ಲೈನ್ ನೋಡಲಾರದ ಒಂದ್ ಹುಡುಗಿನ ಲವ್ ಮಾಡಿನಲೇ, ಆದ್ರೆ ಹೆಣ್ಣಿನ ಜೊತೆ ಮದುವೆ ಮಾಡ್ಕೋಬೇಕಂತ ಮುಹೂರ್ತ ನೋಡು ಬಂದನೆ. ನೀನ ಬಂದ್ ನಮ್ ಮದುವೆ ಮಾಡಿ ಆಶೀರ್ವಾದ ಮಾಡ್ಬೇಕು. ಬಾ ಭಾರಿ ವಿಚಿತ್ರ ಬಂದು ಬಿಡಲೆ. ಅಲ್ಲಲ್ಲಿ ದೋಸ್ತ, ಲೇ ದೋಸ್ತ ನಾನು ಬಾಲ ಬ್ರಹ್ಮಚಾರ ಇದ್ದೀನಿ. ನಾನು ಅಲ್ಲಿ ಬಂದು ಆಶೀರ್ವಾದ ಮಾಡಿದ್ರೆ ನಿಮ್ಗ ಮಕ್ಕಳೇ ಆಗೋದಿಲ್ಲ ನೋಡು. ಅಪ್ಪಿ ತಪ್ಪಿ ಏನಾರ ಮಕ್ಕಳಾದ್ರೆ ಅವು ಗ್ಯಾರಂಟಿ ನಮ್ಮ ಮಟಕ ಸಂಘಕ್ಕ ಮೆಂಬರ್ ಹಾಕರ್ ನೋಡು. ಅದ್ರಾಗ ಬೇರೆ ನೀ ಅರ್ಜೆಂಟ್ ಬಾಳಕತ್ತಿದ್ದೆ. ನಾನು ಅಲ್ಲಿಗೆ ಬಂದು ಆಶೀರ್ವಾದ ಮಾಡಿ ತೀರ್ಥ ಪ್ರಸಾದ ತಗೊಂಡ್ರೊಳಗ ನಿಮ್ಗ ನನಗ ಓಸಿ ಪಟ್ಟಿ ಹೋಗ್ಬಿಡ್ತದ ದೋಸ್ತ. ನಾನು ಬರ್ತೀನಿ. ಅಲ್ಲ ದೋಸ್ತ, ನಿನಗ ಓಸಿ ಮುಖ್ಯನಾ ಇಲ್ಲ ನಿನಗೆ ದೋಸ್ತ ಮದುವೆ ಮುಖ್ಯನ ಹೇಳಿ? ಸದ್ಯ ಸಮಯ ಮುಖ್ಯ. ಮೊದಲು ನೀ ಇಲ್ಲಿಂದ ಹೋಗಿ ಎಲ್ಲ ಮದುವೆ ಸಿದ್ಧತೆ ಮಾಡು. ನಾನು ಓಸಿ ಬರೆಸಿ ಸೀದಾ ಮದುವೆ ಮಂಟಪಕ್ಕೆ ಬರ್ತೀನಿ. ನೋಡಿ ಆಯ್ತಾಯ್ತಪ್ಪ, ಜಲ್ದಿ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಾಳಿ. ನಮ್ಗೆ ಅಕ್ಕ ಆಯ್ತಾನ ಬಾ ಮಗನ, ಬರ್ತಾನ ಬಾ. ಆಯ್ತಾಯ್ತು ನೋಡಿ ಬರ್ತೀನಿ. ಈ ಕೆಂಪು ಮನೆಗೆ ಹಚ್ಚಲ, ಕರಿ ಮನೆಗೆ ಹಚ್ಚಲ, ಯಾವ ಮನೆಗೆ ಹಚ್ಬೇಕು ಅನ್ನೋದು ಒಂದು ತಿಳಿಲಾರ್ದಂಗೆ ಆಗ್ಯದ ನೋಡ್ರಿ ಇವತ್ತಿನ ಗೇಮು. ಒಟ್ಟ ಏನಾರ ಆಗ್ಲಿ ಯಾವ್ದಕ್ಕರ ಒಂದದಕ್ಕೆ ಹಚ್ಚಲೇಬೇಕು, ಇಲ್ಲಾಂದ್ರೆ ನಮಗ ಹುಚ್ಚಿಡ್ದಂಗೆ ಆಗ್ತದ. ಯಾವ ಮನೆಗೆ ಹಚ್ಚೋದು? ಉಲ್ಲಾಸದ ಉಳಾಗಡ್ಡಿ ಅರಿಯುತ್ತಿದೆ
ತಗೋಬೋವೆ ಅರೆ ದಿನೇ ಊರಿಲ್ಲ ಮೇಡಮ್ ಸ್ವಲ್ಪ ಇಲ್ಲೇ ನಿಂದ್ರಿ ನಾ ಓಸಿ ಬರ್ಸ್ಬಂದ ಬಯಸ್ಕೊಂತೀನಿ ಆಮೇಲೆ ಎಷ್ಟನ ಬೈಲಿ ಎಷ್ಟು ನಾಚಿಕೆ ಬಿಟ್ಟು ನಿಂತೀವು ನೀವು ಊರು ಯಾವುದು ರೀ ಮೇಡಮ್ ಟೈಮ್ ಎಷ್ಟಾಗಿದ್ರಿ ನಾಚಿಕೆತ ನಿಂತಿ ಬಿಡು ನೀನು ನಿಮ್ಮ ಊರು ಯಾವ್ದು ಕೇಳಾಗತ್ತೀನಿ ನಾನು ನಂದ ನಿಂದ ನಿಂತಿದ್ದು ರೀ ಆಗ್ಲೇ ನಿಂತ ಬಿಡ್ತಾ ಏನ್ರಿ ಅದು ನಿಂತಿದ್ದು ಅದೇ ರೀ ಈಗ ನಾನ್ ನಿಂತಿನಲ್ಲ ಇಲ್ಲ ನಾನು ಅವ್ವಾ, ನಾ ಒಳ್ಳೆ ಹಂಗಂದ್ರೆ ಅಯ್ಯಪ್ಪ ನಾ ಹೆಂಗಂದ್ರು ನೀವೇನ್ ತತ್ತಳ್ಕೊಬೇಡ್ರಿ ಯಾಕಂದ್ರೆ ನಾನು ಬಾಳ ತಿಪ್ಪಲ್ದಾಗ ತಿರ್ಗಾಕತ್ತೀನಿ ಹಂಗ ಹೊಂಟ್ರಲ್ಲಿ ಹೋಯ್ ನಾ ಇಲ್ಲಿ ಎದಕ್ ಬಂದಿನಿ ಹಾ ಹೇಳ್ರಿ ಹೊಂಟಲ್ಲಿ ಹೆಂಗ ಕಿಸ್ಕೊಂಡು ಹೇಳ್ರಿ ಹೇಳ್ರಿ ಅದು ನನ್ಗೊಂದು ಅರ್ಧದ ಪುಸ್ತಕ ಬೇಕಾಗಿತ್ತು ನೀವು ಊರಾಗ ಎಲ್ಲಿ ಸಿಗ್ತಾವಂತ ಅಡ್ರೆಸ್ ಗೊತ್ತೈತಿ ನಮ್ಮೂರಾಗ ನಾಟಕದ ಪುಸ್ತಕ ನಮ್ಮೂರಾಗ ನೋಡ್ರಿ ನಮ್ಮೂರಾಗ ನಾಟಕ ಕಾದಂಬರಿ ಯಾವ ಸಿಗಂಗಿಲ್ಲ ನಿಮಗ್ ಬೇಕಾದ್ರೆ ಹೇಳ್ರಿ ಈ ಓಸಿ ಚಾರ್ಟ್ ಪಾಕೆಟ್ ಫಿಗರ್ ಈ ಮಟಕಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ಆದ್ರೆ ಬಹಳ ಸರಳವಾಗಿ ಸಿಗುತ್ತವ ನೋಡ್ರಿ ನಾನು ಆಮೇಲೆ ಬಾಂಬೆ ಕಲ್ಯಾಣ ಓಪನ್ ಹೋಗ್ಬೇಕಾಗಿತ್ತು ನಾನು ಬೇಕಾಗಿದ್ದೆ ಇಲ್ಲ ಮುಗಿದು ಹೋತು ಅದ ಹೆಂಗ ಮುಗ್ದಾಕಂದ್ರೆ ಮತ್ತೆ ನಿಮಗ ಯಾವ ಪುಸ್ತಕ ಬೇಕಂತ ಕೇಳಿದ್ರೆ ತಾನೇ ನನಗ್ ಗೊತ್ತಾಗದ ನನ್ ತಕ 3 ಪುಸ್ತಕ ಅದಾವ ಕೊಡ್ತೀನಿ ನಿನ್ ಕಡೆಗೂ 3 ಅದಾವ ನಾ ಎಲ್ಲಿ ಒಂದು ಕಮ್ಮಿ ಆಗೈತೆ ಅಂತ ಇಲ್ಲ 3 ಅದಾವ ಅಲ್ಲ ನಿಮ್ ಕಡೆ ಯಾವ್ಯಾವ ಅದಾವ ಅಂತ ಹೇಳಿದ್ರೆ ನಂಗೆ ಬೇಕಾಗಿದ್ದೆ ಐತಿ ಇಲ್ಲ ಅಂತ ನೋಡ್ತೀನಿ ಪುಸ್ತಕದ ಹೆಸರು ಬಾಯಾಗ ಅದಾವ ಆದ್ರೆ ಏನ್ ಮಾಡೋದು ಈ ಮತದ ಅಭ್ಯಾಸದಾಗ ಬಿದ್ದು ಜಲ್ದಿ ಪಾಸ್ ಆಗವಲ್ದು ಸ್ವಲ್ಪ ಪುರುಷಾರ್ಥಕರ ಇದ್ದಿದ್ರೆ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೆ ಹೌದಪ್ಪ ಬಹುಶಃ ಯಾವ್ದು ಆ ಮರತ್ ಒಂಟಿಯಲ್ಲವ ಎಚ್ಚರಿಕೆ ಅಯ್ಯೋ, ನಂಗ್ ಬೇಕಾಗಿದ್ದು ಅದೇ ಪುಸ್ತಕ ದಯವಿಟ್ಟು ಆ ಪುಸ್ತಕ ಕೊಟ್ಟು ನನಗೆ ಉಪಕಾರ ಮಾಡ್ರಿ ಅದೇನ್ ಮಹಾ ದೊಡ್ಡ ಉಪಕಾರ ಬೇಡ್ರಿ ಅವು ಹೆಂಗು ನಮ್ಮ ಮನ್ಯಾಗ ಮೂಲಿಗೆ ಬಿದ್ದು ಮುದ್ರ 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 ಹೋಗ್ಯಾವ ನಿಮಗಾರ ಕೊಟ್ರೆ ನೀಟಾಗಿ ಇಟ್ಕೊಂತಿರಲ್ಲ ಹೋಗಿದ್ದಿ ಮುದ್ದೆ ಆಗೋಂಗ ನಾ ಸ್ವಲ್ಪ ಓಸಿ ಬರೆಸಿ ಓಪನ್ ಕೇಳಿ 9ವರೆಗೆ ಬರ್ತೀನಿ ನೀವು ಆರಾಮ್ ಊಟ ಗೀಟ ಮಾಡಿ 10 ಗಂಟೆಗೆ ಬಂದು ತಗೊಂಡು ಹೋಗ್ರಿ ನಿಮ್ಮ ಅಡ್ರೆಸ್ ಗೊತ್ತಿಲ್ಲ ನನಗೆ
ಜಡಪ್ಪನ ಜೋಪಡಿ ಎಲ್ಲೈತೆ ಅಂತ ಕೇಳಿದ್ರೆ ಸತ್ತ ಏನೋ ನಿಂದು ತೋರಿಸ್ತೈತೆ. ಸತ್ತ ಹೆಣ ತೋರಿಸ್ತೈತಿ ಅಂದ್ರೆ ನಿಮ್ ಜೋಪಡಿ ಸುಡುಗಾಡ್ದಾಗೈತೇನು? ನಿಮ್ಗೆ ಯಾಕೆ ಜಡಪ್ಪ ಅಂತ ಹೇಳ್ತಾರೆ? ಎಚ್ಚ ಜಡಪ್ಪ ಅಂತಾರ. ಇಲ್ಲಿ ಹೆಚ್ಚು ಇಲ್ಲಿ ಮುತ್ತಾಲಮ್ಮವನ್ ಗುಡ ಮುಂದೆ ಬಂದ ನಿಂತು ಸೀದಾ ಮಟಮಾರ ಹಳದಾರಿಗೆ ನಿಂತು ಹಿಂಗ ನೋಡಿದ್ರೆ ಕಾಣಿಸೋ ಸೆಡ್ಡ ನಮ್ಮದು. ಶಡ್ಡಿಗೆ ಹೋಗದ ಈಗ ಸಿಂತಾಪಿಲೆ ಅದಾವನು? ಅಲ್ಲ ಎಚ್ ಅಂದ್ರ ಹರಿವೆವರು ಅಂತ, ಅದು ನಮ್ಮ ಅಡ್ರೆಸ್ರು. ಹೌದು, ನನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡ್ರೆ ಈಗ ನಿಮ್ಮದ ಅಷ್ಟೇ ಹೇಳೋದು ಉಳ್ಕಂತ. ಅದೇ ಮನೆ ಕೊಂಚ ಚಪ್ಪಂಡೆ ರಾಸ್ಕೊಂತ ಚಪ್ಪಂಡಿ. ಅಪ್ಪಂಜಿ ನಾಟಕದ ಹೀರೋಯಿನಿ, ಯೋಗಪುರ ಕಾಲನಿ, ಸಿಂಧಿ ರೋಡ್, ವಿಜಯಪುರ. ಸ್ವಲ್ಪ ನಿಂದ್ರಿ, ಇಷ್ಟೊತ್ತು ಮಾತಾಡಿವಿ ಯಾಕೋ ನನಗೆ ಚುಮ್ 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 ಮಾಡಕತ್ತೈತೆ. ಸ್ವಲ್ಪ ಒಂದು ಚುಮ್ ಚುಮ್ ಯಾಗ ಅಂತ ಚಲೋ ನನಗೆ ಡೌಟ್ ಇತ್ತು, ನಿಂದ ಒಳಗ ಚುಮ್ ಚುಮ್ ಮಾಡಕತ್ತಿತ್ತು. ಯಾವಾಗಿಂದ ಹೊರಗೆ ಇಲ್ಲಿ ಬಂದು ಏನ್ ಆಗಾಡ್ತೈತೋ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಎದ್ದಿಲ್ಲ ಬಂದೈತೆ ಮತ್ತೆ ಯಾಕ ಜಡಪ್ಪ ಜಡಿಯ ಜಡವೇ ನನ್ನ ಕೆಲಸ, ಅದಕ್ಕೆ ಜಡಪ್ಪ ಅಂತ. ಚಡಿ ಇದು ಯಪ್ಪ ನಾ ಹೇಳಕತ್ತೀನಿ ಸುಮ್ಮನೆ. ಏನು ಬಂಗಾರ ಎಲ್ಲಿ ಮಾವನಿಂದಲೋ ಭಾಳ ನೈಸ ಬಿಟ್ಟಿ ಹುಡುಗಿ ಚಾನ್ಸ. ಜಡಿ ಏನ ಹುಡುಗಿ ಜಡಿ ಬಾಳ ನನ್ಗೂ ನೀನ್ ನೋಡಿ ಈ ಸಣ್ಣ ಚಲೋ ಆತಪ್ಪ. ತೋರಿಸ್ಬೇಕ ನೀನು ಭಗ ಭಗ ಅಂತ ಇತ್ತು.
ಶಶಿ ಸೌಂದರ್ಯದ ನಿಧಿ ಒದಗಿ ಬದಿಗೆ ಬಂದಾಗ ಬಳಸುವುದು ಅನಿವಾರ್ಯ. ಶಶಿರೇಖಾ ತುಂಬಿ ತುಳುಕಾಡುತ್ತಿರುವ ನಿನ್ನ ಯೌವನದ ಮೈಮಣ್ಣು ಈ ರಸಗಲಿಗೆಂದು ಸಾಕಷ್ಟು ಸಿರಿ ಸಂಪತ್ತಿದ್ದರು ದೈಹಿಕ ಸುಖ ಕಾಣದ ಈ ರುದ್ರ ಗೌಡನಿಗೆಂದು ಶಶಿ ಭದ್ರವಾದ ನಿನ್ನ ಪ್ರೇಮ ಮಂದಿರವು ಕೆಲ ಕಾಲ ನಿದ್ರಿಸಿ ನಿನ್ನ ಮುಂಬಾಲಿನ ಭವಿಷ್ಯತ್ತಿನ ಭದ್ರತೆಯಾಗಿ ಬೇರೆಯವರೊಂದಿಗೆ ಮದುವೆ ಮಾಡಿ ನಿನ್ನ ಆದರ್ಶ ಬದುಕಿಗೆ ಮಾರ್ಗದರ್ಶಕನು ನಾನಾಗಿ ಈ ಅಂಧ ಸಮಾಜದವರು ನನಗೆ ಕುಂದು ಬಾರದಂತೆ ನಡೆದು ನನ್ನ ಒಳೆಯನ್ನು ಕೊನೆಗಾಣಿಸುವೆ. ಎತ್ತ ತಂದೆ ತಾಯಿಗಳು ಸತ್ತರು ಈ ರುದ್ರಗೌಡನಂತಹ ಸೋದರ ಭಾವನಿರಬೇಕೆಂದು ಈ ಸಮಾಜವನ್ನು ನನ್ನ ಕೊಂಡಾಡಬೇಕು. ಶುಭ ಶುಭ ಆನಂದ ಹೊರಗಡೆ ಹೋಗಿದ್ದಾರೆ. ಯಾಕಪ್ಪಾಜಿ? ರುದ್ರೇಗೌಡರು ನನಗೆ ಕಳಿಸ್ಬೇಕಾಗಿತ್ತು. ಹಾ ನೋಡಮ್ಮ, ನಾವು ಈ ಊರಲ್ಲೇ ಇರೋದು ಬೇಡ ಅಂತ ಹೇಳಿದ್ವಿ. ಆದ್ರೆ ರುದ್ರೇಗೌಡರು ಬರೀ ಬಾಯಿ ಮಾತಿನಿಂದ ನಮ್ಗೆ 5 ಲಕ್ಷ ರೂಪಾಯಿ ಹಣದ ಸಹಾಯ ಮಾಡಿ ಒಪ್ಕೊಂಡಿದ್ದಾರೆ. ಯಾವುದೇ ಕರಾರು ಪತ್ರಕ್ಕೆ ಸಹಿ ಹಾಕಂತನೂ ಕೇಳಿಲ್ಲ, ಆಭರಣ ಅಡಗುಳಿಗಂತನೂ ಕೇಳಿಲ್ಲ. ನೋಡಮ್ಮ, ಬದುಕಿ ಬಾಳಲು ಊರು ಮುಖ್ಯ ಅಲ್ಲ, ನಡವಳಿಕೆ ಮುಖ್ಯ. ಇನ್ನೊಂದು 5 ನಿಮಿಷ ಅಪ್ಪಾಜಿ, ಇಷ್ಟರಲ್ಲೇ ಬಂದ್ರು ಬರ್ಬೋದು ಅಂತ ಕಾಣ್ತದೆ. ಇರ್ಲಿ ಬಿಡಮ್ಮ, ನನಗೂ ಈಗ ಏನು ಕೆಲಸ ಇದೆ. ಆ ಗೌಡ್ರು ಅದೇನೋ ಸಂಬಂಧ, ಮದುವೆ ಸಂಬಂಧ ಬಗ್ಗೆ ಮಾತಾಡಿದ್ರೆ ಬನ್ನಿ ವಿಚಾರ ಮಾಡೋಣ ಅಂತ ಹೇಳಿದ್ರು. ಸ್ವಲ್ಪ ವಿಚಾರ ಮಾಡ್ಕೊಂಡು ಬರ್ತೀನಿ. ನೋಡಿ ಅಪ್ಪಾಜಿ, ಯಾವುದಕ್ಕೂ ನಾನು ಮದುವೆಗೆ ಒಪ್ಪಿಗೆ ಕೊಡೋ ತನಕ ನೀವು ಯಾರು ಕೂಡ ಮಾತು ಕೇಳ್ಬೇಡಿ. ಯಾಕಂದ್ರೆ ಇನ್ನೂ ಸ್ವಲ್ಪ ದಿವಸ ನನಗೆ ಮದುವೆ ಬೇಡ ಅಪ್ಪಾಜಿ. ಹಣೆ ಅಕ್ಕಿ ಕೂಡಿ ಬಂದ್ರೆ ಹಡದವರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಮ್ಮ, ಗೌಡ್ರ ಹುಡುಕಿ ಸಂಬಂಧ ನನ್ಗೆ ಒಪ್ಪಿಗೆ ಆಯ್ತು ಅಂತಂದ್ರೆ ನಿನ್ನ ಒಪ್ಪಿಗೆ ಪಡೆದೇ ನಾನು ನಿನ್ನ ಮದುವೆ ಮಾಡ್ತೀನಿ, ಸರಿನಾ? ಬರಲಮ್ಮ. ಅಪ್ಪ ಒಂದು ನಿಮಿಷ. ಅಂದ್ಹಾಗೆ ನಾಳೆ ರಾಖಿ ಹಬ್ಬ ಇದೆ. ಅಣ್ಣ ಎಲ್ಲಿದ್ರು ಕೂಡ ಬಂದೇ ಬರ್ತಾನೆ. ಅಣ್ಣನಿಗಾಗಿ ನೀವು ರಾಖಿ ತೆಗೆದುಕೊಂಡು ಬರ್ಬೇಕು. ಸರಿ ಸರಿ, ತೆಗೆದುಕೊಂಡು ಬರ್ತೀನಿ. ಆನಂದ್ ಬಂದ್ರೆ ಮನೇಲಿ ಇರ್ಲಿಕ್ಕೆ ಹೇಳು. ಆಕೆ ಅವರನ್ನ ಕಂಡ್ರೆ ಅವರ ಅರ್ಥಗರ್ಭಿತವಾದ ಮಾತುಗಳನ್ನು ಕೇಳ್ತಾ ಇದ್ರು ಹೊಂಗನಸಿನ ಲೋಕದಲ್ಲಿ ತೀಲಾಡದಂತೆ ನನಗೆ ಭಾಸವಾಗುತ್ತೆ. ಎಂಥ ನೋಡಿ, ನನ್ನ ತಂದೆಯವರಿಗಂತೂ ಅವರ ಮೇಲೆ ಎಲ್ಲಿಲ್ಲದ ಪಂಚಪ್ರಾಣ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಎಲ್ಲರನ್ನ ಕಳೆದುಕೊಂಡಿರುವಂತೆ ನನ್ನ ತಂದೆ ಅದೆಷ್ಟನ್ನು ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆಯಿಂದ ಸಾಕಿ ಬೆಳೆಸಿದ್ದಾರೆ. ನಿಜ, ಅವರು ಕೂಡ ಅಷ್ಟೇ. ಈ ಮನೆಯಲ್ಲಿ ನನ್ನ ತಂದೆಗೆ ಮಮತೆಯ ಮಗನಾಗಿ ಬೆಳೀತಾ ಇದ್ದಾರೆ. ನಮ್ಮಲ್ಲಿ ನೋಡಿದ್ರೆ ನನ್ನ ಮದುವೆ ಮಾಡಬೇಕು ಅಂತ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದಾರೆ. ಯಾಕೆ? ಆನಂದ್ ಅದಕ್ಕೆ ತಕ್ಕವರಿ ಆಗಿರ್ಬೇಕಲ್ಲ. ನಿಜ, ಏನೇ ಆದ್ರೂ ಕೂಡ ಚಿಂತೆ ಇಲ್ಲ. ನಾನು ಮದುವೆ ಅಂತಾದ್ರೆ ಅವರನ್ನ ನೋಡಿದ್ರೆ ಮನಸ್ಸಲ್ಲಿ ಅದೇನೋ ಒಂಥರ ಸಿಗುತ್ತೆ. ಇವತ್ತು ಹೇಗೋ ಅವ್ರಿಗೆ ಮನೆ ಬರ್ತಾರೆ. ಮನೆಗೆ ಬಂದಾಗ ಈ ಮದುವೆ ವಿಷಯವನ್ನ ನಾನೇ ಅವ್ರ ಹತ್ರ ಮಾತಾಡಿದ್ರಾಯ್ತು. ಅಪ್ಪಾಜಿ ಅವರು ಹಣ ತಂದರೇನಮ್ಮ? ಇಲ್ಲ, ಇನ್ನು ಇದೇ ತಾನೇ ಹೋಗಿದ್ದಾರೆ. ಇಷ್ಟರಲ್ಲೇ ಬರಬಹುದು ಅಂತ ಕಾಣಿಸುತ್ತೆ. ಅಂದಹಾಗೆ ಅಪ್ಪಾಜಿ ಅವರು ಕೂಡ ಅವರು ಬರುವ ತನಕ ನಿಮ್ಮನ್ನ ಇಲ್ಲಿ ಇರು ಅಂತ ಹೇಳಿದ್ದಾರೆ. ಸರಿಯಮ್ಮ.
ಹಾ ಶೋಭಾ, ತುಂಬಾ ಹಸಿವಾಗಿದೆ, ಬೇಗ ಊಟ ಬಡಿಸಿ ನಡಿಯಮ್ಮ. ಶೋಭಾ, ಯಾಕೆ ನನ್ನ ಮುಖವನ್ನೇ ನೋಡುತ್ತಾ ನಿಂತಿರುವೆಯಲ್ಲ? ಮುಖದಲ್ಲಿ ಏನಾದರೂ ಸ್ವರ್ಗ ಲೋಕವನ್ನೇ ಕಾಣ್ತಾ ಇದ್ದೀರಿ. ಹೌದೇನು? ನಿಜವಾಗಿಯೂ ನೀನು ತುಂಬಾ ಅದೃಷ್ಟವಂತ. ಏಕೆಂದರೆ ಭೂಲೋಕದಲ್ಲಿ ನಿಂತು ಜೀವಂತ ಸ್ವರ್ಗ ಲೋಕವನ್ನು ಕಾಣಬೇಕೆಂದರೆ ಸಾಮಾನ್ಯವೇ. ಶೋಭಾ, ಈ ಸಂತೋಷದಲ್ಲಿ ನನ್ನನ್ನು ಉಪವಾಸ ಹಾಕಬೇಡ, ನಡಿಯಮ್ಮ ಬೇಗ. ಒಂದ್ ನಿಮಿಷ ಅಂದ್ರೆ ಬಹುದಿನಗಳಿಂದ ನಾನ್ ನಿಮ್ಮ ಹತ್ರ ಒಂದು ವಿಷಯವನ್ನು ಹೇಳಬೇಕು ಅಂತ ಇದ್ದೀನಿ. ಅದನ್ನ ಕೇಳುವ ಸಹನೆ ನಿಮ್ಮ ಹತ್ರ ಇದ್ರೆ ಆ ವಿಷಯವನ್ನ ನಾನು ನಿಮಗೆ ಹೇಳ್ತೀನಿ. ಶೋಭಾ, ವಿಷಯದಲ್ಲಡಗಿದ ಸಮಸ್ಯೆ ಎಷ್ಟೇ ರಹಸ್ಯವಾಗಿದ್ದರೂ ಅದಕ್ಕೊಂದು ಪರಿಹಾರವನ್ನು ಹುಡುಕಲು ವೇಳೆ ಕಳೆಯಬಾರದಮ್ಮ. ಅದೇನು ಹೇಳಿ ಶೋಭಾ. ಆನಂದ್, ಬಹುದಿನಗಳಿಂದ ಈ ನನ್ನ ಬಯಕೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಇದ್ದೀನಿ. ಆ ಬಯಕೆನ ಈಡೇರಿಸ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟರೆ ನಾನು ನಿಮಗೆ ಆ ವಿಷಯವನ್ನು ಹೇಳ್ತೀನಿ. ಹುಚ್ಚಿ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ತಂಗಿ, ಇದುವರೆಗೂ ನೀನು ನನ್ನನ್ನು ಏನೂ ಕೇಳಲಿಲ್ಲ. ಆದರೆ ಎಂದು ನೀ ಕೇಳುವ ಈ ಬಯಕೆ ನನ್ನಿಂದ ಈಡೇರಿಸಲು ಯೋಗ್ಯತೆ ಇದ್ದರೆ ಅದು ನನ್ನ ಭಾಗ್ಯ. ಅದೇನೆಂದು ನಿಸ್ಸಂಕೋಚವಾಗಿ ಕೇಳಮ್ಮ. ನಿಸ್ಸಂಕೋಚವಾಗಿ ಹೇಳಬೇಕಂದ್ರೆ ನೀವು ನನಗೆ ತಂಗಿ ಅಂತ ಬಳಸುವ ಪದ ನನ್ನನ್ನ ಸಂಕೋಚದ ಅಡಿಯಲ್ಲಿ ಸಿಲುಕಿಸ್ತಾ ಇದೆ. ಅದಕ್ಕಾಗಿ ತಂಗಿ ಅಂತ ಹೇಳಿದ್ರೆ ಬಿಟ್ಟು ಬಾಯಿ ತುಂಬಾ ಶೋಭಾ ಅಂತ ಕರೆದ್ರಿ. ಯಾಕಮ್ಮ, ಏನಾಯ್ತು ನಿನಗೆ? ಶೋಭಾ, ನಾನು ನಿನಗೆ ಸಹೋದರನಾಗಲು ಸಮರ್ಥನಿಲ್ಲವೇ? ಅಥವಾ ನನ್ನ ನಡವಳಿಕೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು? ಶೋಭಾ, ತಂಗಿ ಎಂಬ ಭಾವನೆಯಿಂದ ನಾನೇನಾದರೂ ತಪ್ಪು ಮಾಡಿದರೆ ದಯಮಾಡಿ ಕ್ಷಮಿಸಮ್ಮ. ಹಾಗೇನಿಲ್ಲ. ಎಚ್ಚರದಿಂದ ನಡೆಯುವ ಈ ನಿಮ್ಮ ನಡವಳಿಕೆಯಲ್ಲಿ ಹೆಚ್ಚು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲದೆ ಬಹುದಿನಗಳಿಂದ ನನ್ನ ಮೇಲೆ ಇಟ್ಟುಕೊಂಡಿರುವ ಈ ನಿಮ್ಮ ಭಾವನೆ ಬದಲಾಗುವ ಸಂದರ್ಭ ಬಂದಿದ್ದು ನಿಜವಾದ್ರೆ ಆಗ ನೀವೇನ್ ಮಾಡ್ತೀರಾ? ಶೋಭಾ, ನೋಡ, ಪ್ರೀತಿ ಪ್ರೇಮದ ಬೆಲೆ ಒಂದೇ, ಬಳಸುವ ರೀತಿಗಳು ಮಾತ್ರ ಬೇರೆ ಬೇರೆಯಾಗಿರುತ್ತವೆ. ಶಾಶ್ವತ ಬೆಲೆ ಬರಬೇಕಾದರೆ ಬದಲಾವಣೆ ಮಾಡಬಾರದು. ಬದಲಾವಣೆಯಿಂದ ಒಲವಿನ ಬೆಲೆ ಕುಗ್ಗುತ್ತದೆ ತಂಗಿ. ಶೋಭಾ, ಸಂಕೋಚದ ಸುಳಿಯಲ್ಲಿ ಸಿಕ್ಕ ನಿನಗೆ ಸೂಕ್ತ ಸಲಹೆ ನೀಡುವೆ ಎಂದು ಭರವಸೆ ಕೊಡು. ಅದೇನು ಹೇಳಮ್ಮ. ಆನಂದ್, ವಚನ ಬಿಟ್ಟ ಮೇಲೆ ಅದನ್ನ ಬದಲಾಯಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ಆನಂದ್, ಈ ನಿಮ್ಮ ಮುಖ ನೋಡಿದ್ರೆ ನನಗೆ ಅರ್ಥವಾಗ್ತಾ ಇದೆ ಈ ಮಾತು ನಡೆಸ್ಕೊಡೋದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಅಂತ. ಶೋಭಾ, ನೋಡಮ್ಮ, ನಿನ್ನ ಬಯಕೆಯನ್ನು ತಿಳಿಸದೆ ಹಾಗೆ ಬಚ್ಚಿಟ್ಟುಕೊಂಡರೆ ನೀನು ಬಾಳಿನಲ್ಲಿ ಸಂತೋಷದಿಂದ ಬಹುದೂರವಿರಬೇಕಾಗುತ್ತದೆ. ಅದಕ್ಕಾಗಿ ಮನದಲ್ಲಿಟ್ಟುಕೊಂಡು ಕೊರಗಬೇಡ. ಆ ನಿನ್ನ ಬಯಕೆಯನ್ನು ಈಡೇರಿಸುತ್ತೇನೆಂದು ಹೇಳುತ್ತೇನೆ, ಇದೋ ಪ್ರಮಾಣ ಮಾಡುತ್ತೇನೆ. ಹಾಗಾದ್ರೆ ನಾನು ಜೀವನದಲ್ಲಿ ಸದಾಕಾಲ ಸುಖವಾಗಿರ್ಬೇಕು ಅಂತ ನೀವು ಬಯಸಿದ್ದಿ ನಿಜವಾಗಿದ್ರೆ ನೀವು ನನ್ನನ್ನ ಸತಿಯನ್ನಾಗಿ ಸ್ವೀಕರಿಸಬೇಕು. ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನಾನು ಜೀವನದಲ್ಲಿ ಮದುವೆ ಅಂತ ಆದ್ರೆ ಅದು ನಿಮ್ಮನ್ನೇ ಬಿಟ್ಟು ನಾನು ಮತ್ತಾರನ್ನು ಮದುವೆ ಆಗ್ಲಾರ. ಸತ್ಯ ಧರ್ಮದಿಂದ ಸಾಗಿದ ನನ್ನ ಸಾತ್ವಿಕ ಜೀವನವನ್ನು ನಿನ್ನ ಸ್ವಾರ್ಥ ಬಯಕೆಗಾಗಿ ಬಲಿ ತೆಗೆದುಕೊಳ್ಳುವೆ ಎಂದು ನಾನು ಭಾವಿಸಿರಲಿಲ್ಲ ಶೋಭಾ. ಶೋಭಾ, ನಿನ್ನ ಮಾತಿನ ಅರ್ಥದಿಂದ ನಿನ್ನ ಬೇಡಿಕೆಯನ್ನು ಈಡೇರಿಸುವ ಶಕ್ತಿ ನನ್ನಲ್ಲಿಲ್ಲ ಎಂದು ನೀನು ಅರಿತುಕೊಂಡೆ. ಆದರೆ ನಾನು ನಿನ್ನ ಬೇಡಿಕೆ ಏನೆಂಬುದನ್ನು ತಿಳಿದುಕೊಳ್ಳದೆ
ಆತುರದಲ್ಲಿ ಕೇಳಬೇಕೆಂದು ನನ್ನ ಬುದ್ಧಿಗೆ ಆಸ್ಪದ ಕೊಡದೆ ವಚನ ಕೊಟ್ಟು ಹುಚ್ಚನಾದೆ ಶೋಭಾ, ವಚನ ಕೊಟ್ಟು ಹುಚ್ಚನಾದೆ. ಶೋಭಾ, ನಿನ್ನ ಅರಿವಿನ ಓರೆಗಲ್ಲಿಗೆ ನನ್ನ ಧರ್ಮವನ್ನು ತಿಕ್ಕಿ ತೀರ್ಮಾನಕ್ಕೆ ಬಾರಮ್ಮ. ನಿಮ್ಮ ತೀರ್ಮಾನದಲ್ಲಿ ಯಾವ ತಪ್ಪು ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರ ಅಲ್ಲ. ನನ್ನಂತರಾತ್ಮದ ಆಳವನ್ನು ಅರಿಯದೆ ನೀವು ನನಗೆ ತಂಗಿ ಸ್ಥಾನವನ್ನು ಕೊಟ್ಟಿದ್ದೀರೇನು ನಿಜ, ಆದ್ರೆ ನನ್ನ ಮನಸ್ಸಲ್ಲಿ ಅಂತ ಭಾವನೆ ಇರ್ಬೇಕಲ್ಲ, ಇಲ್ಲವಲ್ಲ. ಅಂದಮೇಲೆ ಆ ತಂಗಿ ಎಂಬ ಭಾವನೆಯನ್ನು ಕಿತ್ತಾಕಿ ನನ್ನ ನಿಮ್ಮ ಸತಿ ಅಂತ ಸ್ವೀಕರಿಸಿ ನಾನು ನಿಮ್ಮ ಮೇಲೆ ಸಾಕಷ್ಟು ಬೆಟ್ಟದಷ್ಟು ಆಸೆ ಇಟ್ಕೊಳ್ತೀನಿ. ನನ್ನ ಆಸೆಯನ್ನು ನಿರಾಶೆ ಮಾಡಬೇಡಿ ಆನಂದ್, ಮಾಡಬೇಡಿ. ದುರಾಸೆಗೆ ಬಲಿಯಾದ ನಿನಗೆ ನಿರಾಶೆಯಿಂದ ಹೊಸ ಬೆಳಕನ್ನು ಅವಕಾಶ ಮಾಡಿಕೊಡುವುದು. ಶೋಭಾ, ನೋಡು ಶೋಭಾ, ನಿನಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ, ಈ ಸಮಾಜದಲ್ಲಿ ನಾನು ಆದರ್ಶವಾಗಿ ಬಾಳಬೇಕೆಂದಿದ್ದರೆ, ಮಗನ ಸ್ಥಾನ ನೀಡಿದ ಆ ಮಹಾತ್ಮನಿಗೆ ಸದಾಕಾಲ ಮಗನಾಗಿರಲು ಅವಕಾಶ ಮಾಡಿಕೊಡಮ್ಮ. ಸಾಕು ಮಗನನ್ನು ಎತ್ತ ಮಗನೆಂದು ತಿಳಿದು ಜೋಪಾನ ಮಾಡಿದ ಆ ತಂದೆಗೆ ನಾನು ದ್ರೋಹವೆಸಗಲಾರೆ ತಂಗಿ, ದ್ರೋಹವೆಸಗಲಾರೆ. ಅಲ್ಲ, ದ್ರೋಹವೆಸಗಲಿಕ್ಕೆ ನೀವೇ ನನಗೆ ಮೋಸ ಮಾಡಿದ್ದೀರಾ ಅಥವಾ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲವಲ್ಲ. ಅಂದಮೇಲೆ ಇಲ್ಲದ ವಿಚಾರವನ್ನ ತಲೆಯಿಂದ ತೆಗೆದು ಹಾಕಿ. ಶೋಭಾ, ಗುರು ಪತ್ನಿಯ ಆಸೆಯನ್ನು ಈಡೇರಿಸಲು ಹೋದ ಚಂದ್ರ ತನ್ನ 14 ಕಲೆಯನ್ನು ಕಳೆದುಕೊಂಡು ಕಳಹೀನವಾಗಲಿಲ್ಲವೇನಮ್ಮ? ಶೋಭಾ, ತಂದೆ ತಾಯಿ ಅಣ್ಣ ತಂಗಿಯರಿಲ್ಲದೆ ಪರಿವೇಶಿಯನ್ನು ಪಾಲನ ಮಾಡಿದ ಆ ಪಾಲಕನೇ ನನಗೆ ತಂದೆ ತಾಯಿ. ನೀವೇ ನನಗೆ ಅಣ್ಣ ತಂಗಿಯರಾಗಿರುವಾಗ ನಿಮ್ಮ ದಾಂಪತ್ಯ ಜೀವನವನ್ನು ನೋಡಿ ಸಂತೋಷ ಪಡುವ ಹಂಬಲ ನನಗಿಲ್ಲವೇ? ತಂಗಿ, ನಿನ್ನ ಮಕ್ಕಳಿಂದ ಮಾವ ಎಂದು ಎನಿಸಿಕೊಳ್ಳಬೇಕಾದ ನಾನು ನಿನಗೆ ಜನ್ಮ ನೀಡಿದ ತಂದೆ ನನ್ನಿಂದ ಮಾವ ಎನಿಸಿಕೊಳ್ಳಬೇಕೆ? ಶೋಭಾ, ಹೇಳು. ಆನಂದ್, ಅಚಲವಾದ ನಿರ್ಧಾರಕ್ಕೆ ನಿಲುಕದ ಯೋಚನೆಯನ್ನ ಯಾವುದೇ ಕಾರಣಕ್ಕೂ ಮಾಡಬೇಕು. ನೀವು ಹೂ ಅಂತ ಅಂದಿದ್ದು ನಿಜವಾದ್ರೆ ನಾನು ನನ್ನ ತಂದೆಗೆ ಮದುವೆ ದಿನವನ್ನ ಶೋಭಾ, ಅಂದು ಅಪ್ಪಾಜಿಯವರು ಶೋಭಳನ್ನ ಮದುವೆಗೆ ಒಪ್ಪಿಸುವ ಭಾರ ನಿನಗೆ ಸೇರಿದ್ದು ಹೊರತು ನೀನೇ ಮದುವೆಯಾಗೆಂದು ಏಕೆ ಹೇಳಲಿಲ್ಲ? ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನನ್ನನ್ನು ಬೆಳೆಸಲಿಲ್ಲ. ಈ ಸಮಾಜದಲ್ಲಿ ಉನ್ನತ ಪ್ರಜೆಯಾಗಿ ಮಾನವೀಯತೆಯಿಂದ ಬೆಳೆಯಲಿ ಎಂದು ಬೆಳೆಸಿರುವಾಗ ನಾವು ಅನ್ಯತಾ ಭಾವಿಸಬಾರದು. ನೋಡಮ್ಮ, ಈ ಮೋಜಿನ ಆದಿಯಲ್ಲಿ ತುಂಬಿದ ಮನಸ್ತಾಪದ ಮುಳ್ಳು ನಮ್ಮ ಮನಕ್ಕೆ ನಾಟಬಾರದೆಂದರೆ ನೀನು ನಿನ್ನ ಮನದಿಚ್ಛೆಯನ್ನು ಬದಲಾಯಿಸಲೇಬೇಕು. ಇಲ್ಲ, ಇದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ನಿನ್ನ ಬಾಳಲ್ಲಿ ನೀವು ಬೆಳಕನ್ನು ನೀಡುವವರು ಅಂತ ನಾನು ತೆಗೆದುಕೊಂಡಿದ್ದೀನಿ. ಅಂದರೆ ಈ ಹೊಸ ಜೀವನಕ್ಕೆ ನಾನೇ ಮಾಡಿ ಇಲ್ಲ ಅಂತ ಅಂದರೆ ನಿಮ್ಮ ಕಡೆಯಿಂದ ನನಗೆ ಸತಿ ಸ್ಥಾನವನ್ನು ಕೊಡಿ. ಪರಿಶುದ್ಧ ಆದರ್ಶ ಜೀವಿಯಾಗಿ ಬಾಳಬೇಕೆಂದು ಪ್ರಯತ್ನಿಸುವಾಗಲೇ ಪರೀಕ್ಷೆ ಪ್ರಾರಂಭವಾಯಿತು. ನಾನಿವಳ ಮನದಾಸೆಯನ್ನು ಇಂಗಿಸುವುದಕ್ಕಾಗಿ ಸತಿಯೆಂದು ಸ್ವೀಕರಿಸಲೇ? ಇಲ್ಲ ಇಲ್ಲ, ನನ್ನ ಪ್ರಾಣ ಹೋದರೂ ನನ್ನ ಪ್ರಾಮಾಣಿಕತನವನ್ನು ಕಳೆದುಕೊಳ್ಳಲಾರೆ. ಈ ನಿಮ್ಮ ಮಹತ್ವಾಂಕ್ಷೆಯ ಗುರಿಯಲ್ಲಿ ನನ್ನ ಮನವನ್ನ ನೋಯಿಸಿ ಮಾತಾಡಬೇಡಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ನೀವು ಹೋಗುವುದು ನನ್ನ ಬಾಳಿಗೆ ಬೆಳಕನ್ನು ನೀಡಿ ನನಗೆ ಸತಿ ಸ್ಥಾನವನ್ನು ಕೊಟ್ಟಿದ್ದ ನಿಜವಾದ್ರೆ ಕಮರಿ ಹೋದ ಈ ಕಮಲದ ಬಾಳಲ್ಲಿ ಮತ್ತೆ ಕಳೆ ಬಂದಂತೆ ಅರಳಗಿಳುತ್ತೆ ಹೂವು. ಸೂರ್ಯನ ಆಗಮನದಿಂದ ಆನಂದಗೊಂಡು ಅರಳಿದ ಕಮಲದ ಹೂವು ಸೂರ್ಯಾಸ್ತದ ನಂತರ ಕಳೆಗೊಂಡಿದ ಆ ಹೂವನ್ನು ಕಂಡ ಚಂದ್ರ ಕೆಂಡದುಂಡನ ಕಾರಣಮ್ಮ. ನೋಡಮ್ಮ, ಅನುಭವದ ವ್ಯತೆಗೆ
ಕಲ್ಪನೆಯ ದಿವ್ಯ ಔಷಧಿಯಮ್ಮ. ಆನಂದ್, ಬಾಲ್ಯದಿಂದಲೂ ಬೆಳೆದು ಬಂದ ಈ ನಮ್ಮ ಅನುಕಂಬ ಇದೇ ರೀತಿ ಬದಲಾಗೋದ್ರಿಂದ ಯಾವ ತಪ್ಪು ಇಲ್ವಲ್ಲ. ಮತ್ತೀಗ ಇಲ್ಲ ಅಂತ ಈ ರೀತಿ ತಿರಸ್ಕಾರ ಮಾಡ್ತೇವೆ. ದಯವಿಟ್ಟು ಆ ರೀತಿ ಮಾತಾಡದೆ ನನ್ನನ್ನ ನಿಮ್ಮ ಸತಿಯನಾಗಿ ಸ್ವೀಕರಿಸಿ. ಇಲ್ಲ ಅಂತ ಮಾತ್ರ ತಿರಸ್ಕರಿಸಬೇಡಿ ಆನಂದ್, ಬೇಡಿ. ಶೋಭಾ, ಒಡ ಹುಟ್ಟಿದವಳು ಮಾತ್ರ ಸಹೋದರಿ ಎಂದು ತಿಳಿದ ಈ ಸಮಾಜಕ್ಕೆ ನಾನು ನಿನ್ನನ್ನು ತಂಗಿ ಎಂದು ಸ್ವೀಕರಿಸಿ ಆದರ್ಶ ಅಣ್ಣ ತಂಗಿಯರಾಗಿ ಬಾಳಿ ನೀತಿಯ ನಿದರ್ಶನವನ್ನು ನೀಡಬೇಕೆಂಬುದೇ ನನ್ನ ಆಸೆ ತಂಗಿ. ನಿಜ, ನಿನ್ನ ಮನದೊಳಗೆ ನನಗೆ ಅರಿವಾಗದಂತೆ ಬಯಕೆಯನ್ನಿಟ್ಟುಕೊಂಡು ನನ್ನನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಿ ಸಂತೋಷ ಪಡುವೆಯ? ಹೇಳಮ್ಮ, ನೀನೇ ಹೇಳು ಶೋಭಾ. ಶೋಭಾ, ಅಣ್ಣ ಜೊತೆಗೆ ಅಣ್ಣ ಅಪ್ಪಾಜಿ ಅವರಿಂದ ಬಹುದೂರ ಹೋಗಬೇಕೆಂದುಕೊಂಡಿರುವೆಯ? ನೀವು ದೈವಕ್ಕೆ ದೀವರಾದ್ರೆ ನನಗಾದ ಪ್ರೀತಿ ವಾಸದ ಅನುಕಂಪವನ್ನು ಎತ್ತಿ ಕೈ ಹಿಡಿಯಿರಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ನಮ್ಮಿಬ್ಬರ ಈ ಸಂಬಂಧದಿಂದ ನಮ್ಮನ್ನ ಈ ಸಮಾಜ ದೂರ ಮಾಡಿದ್ರು ಚಿಂತೆ ಇಲ್ಲ, ಎಲ್ಲರೂ ನಮ್ಮನ್ನ ತಿರಸ್ಕರಿಸಿದ್ರು ಚಿಂತೆ ಇಲ್ಲ. ಏನೇ ಕಷ್ಟ ಬಂದ್ರು ಕೂಡ ಎಲ್ಲವನ್ನ ಎದುರಿಸೋದಕ್ಕೆ ನಾನು ಸಿದ್ಧವಾಗಿ ನಿಂತಿದ್ದೀನಿ. ಶೋಭಾ, ಪ್ರಾಯದ ಪ್ರಾರಂಭದಲ್ಲಿ ರಸಿಕತೆಯ ರುಚಿಗಾಗಿ ಅಕ್ಷತೆಯನ್ನು ಬರೆತರೆ ಬದುಕಿನ ರಕ್ಷತೆ ಭದ್ರವಾಗದು ಶೋಭಾ. ಶೋಭಾ, ಕಷ್ಟ ಬಂದಾಗ ಸಹಿಸುವ ಶಕ್ತಿ ಇರಬೇಕೇ ಹೊರತು ಸಹಿಸುವೆ ಎಂದು ಕಷ್ಟವನ್ನು ಬರಮಾಡಿಕೊಳ್ಳುವುದಕ್ಕೆ ಸಾಹಸ ಮಾಡಬಾರದಮ್ಮ. ನನ್ನ ತನು ಮನ ಇವೆಲ್ಲವೂ ನಿಮ್ಮ ಪಾದ ಸೇವೆಗಿಂತ ಮೀಸಲಾಗಿದೆ. ನೀವೇಕೆ ದೂರ ಮಾಡ್ರಿ ಅದನ್ನೆಲ್ಲ ನಾನು ಅವ್ರು ಹೇಗೆ ಅಂತ ಸಂತೈಸಿದೆ. ನಿರಾಕರಿಸಿದೆ. ನಿಮಗೆ ಹೊಸ ಬಾಳಿನ ಅರುಷದ ಸಸಿ, ಹೊಸ ಬಾಳಿನ ಅರುಷದ ಶಶಿ ಬೆಳೆಯುವ ಮುನ್ನವೇ ವಿಧಿ ಎಂಬ ಉಳುವಿಗೆ ನಾಶವಾಗಬಾರದೆಂದು ನಾನು ಆಸೆ ಪಟ್ಟೆ. ಆದರೆ ನಿನ್ನ ಆತ್ಮ ತೃಪ್ತಿಗೆ ನನ್ನ ವೇದನೆ ಸಮೃದ್ಧಿ ಆಹಾರವೆಂದಾಗ ಅನಿವಾರ್ಯ, ನಾನು ಈಡೇರಿಸಲೇಬೇಕು. ಹಾಗಾದ್ರೆ ನೀವು ನಾನು ನಿನ್ನನ್ನು ಮಡದಿ ಎಂದು ಸ್ವೀಕರಿಸಿ ಮುಳ್ಳಿನ ಮಾಲೆಯಾಗಲೇ ಅಥವಾ ತಂಗಿ ಎಂದು ಒಪ್ಪಿ ಮನವೊಪ್ಪಿ ಮುತ್ತಿನ ಮಾಲೆಯನ್ನು ಹಾಕಲಿ? ನೀನೇ ಹೇಳು ಶೋಭಾ, ನೀನೇ ಹೇಳು. ನಿರ್ಣಯ ಮಾಡುವ ಮುನ್ನ ನಿನಗೊಂದು ಮಾತು ಹೇಳುತ್ತೇನೆ, ಕೇಳು. ಮನವೊಪ್ಪಿ ಮುತ್ತಿನ ಮಾಲೆಯನ್ನು ಹಾಕಲು ನನಗೆ ಅವಕಾಶ ಮಾಡಿಕೊಟ್ಟರೆ ನೆಮ್ಮದಿಯಿಂದ ಬದುಕುತ್ತೇನೆ. ನನ್ನ ನೆಮ್ಮದಿ ನಿನ್ನ ನಿರ್ಧಾರದಲ್ಲಿದೆ. ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾರಮ್ಮ, ನಾನು ಬರ್ತೇನೆ. ಇಲ್ಲಿಗೆ ಹೋಗ್ತಾ ಇದ್ದೀವಿ. ಸರಿ, ನನ್ನಿಂದ ತಪ್ಪಾಯಿತು. ಅಲ್ಲಲ್ಲ, ಮುತ್ತಿನ ಮಾಲೆಯನ್ನು ಹಾಕಿಕೊಳ್ಳಬೇಕಾದ ಈ ಕುರುಳಿಗೆ ಮುಳ್ಳಿನ ಮಾಲೆಯನ್ನು ಹಾಕಿ ಆ ಮುಳ್ಳಿನ ಮಾಲೆ ಯಾವುದೇ ಕಾರಣಕ್ಕೂ ಶೋಭಿಸಲಾರದು. ಹರಿಯದ ಮಪ್ಪಿನಲ್ಲಿ ತಿಳಿಯಲಾರದೆ ವಿವೇಕವಿಲ್ಲದ ಅವಿವೇಕಿಂತೆ ನಾನೇನೇನ ವರ್ತಿಸಿಬಿಟ್ಟೆ. ನಾನು ಮಾಡಿದ ತಪ್ಪಿಗೆ ದಯವಿಟ್ಟು ಈ ಪಾಪಿನ ಕ್ಷಮಿಸ್ಬಿಡೋಣ. ಕ್ಷಮೆ ಕೇಳುವಂತ ತಪ್ಪು ನೀನೇನು ಮಾಡಲಿಲ್ಲ ಅಮ್ಮ. ನಿನ್ನ ಬಯಕೆಯಿಂದ ನನಗಾವ ತೊಂದರೆಯೂ ಆಗಿಲ್ಲ. ನೋಡಿ ಶೋಭಾ, ನನ್ನ ಆದರ್ಶ ಬದುಕಿನಲ್ಲಿ ನೆಮ್ಮದಿಯ ಜ್ಯೋತಿಯನ್ನೇ ಬೆಳೆಸಿದೆ. ಅಣ್ಣ ಎಂದು ಕರೆದ ನಿನ್ನ ಅಮೃತ ವಾಣಿ ನನ್ನ ರಕ್ತದ ಅಣುವಿನಲ್ಲಿ ಬೆರೆತು ಆನಂದ ಉನ್ಮಾನದಿಂದ ನನ್ನನ್ನು ನಾನೇ ಮರೆತೆ. ಶೋಭಾ, ಯಾಕಮ್ಮ ಕಣ್ಣಲ್ಲಿ ನೀರು? ಇಲ್ಲ, ನಿನ್ನಿಂದ ಆದ ಆನಂದವನ್ನು ನೋಡಿ ನನಗೆ ಹೇಳಿಸಲಾದಷ್ಟು ಸಂತೋಷವಾಗ್ತದೆ. ಇದು ಕಣ್ಣೀರಲ್ಲ, ಸಂತೋಷಕ್ಕಾಗಿ ಬರ್ತಾ ಇರುವ ಪನ್ನೀರಷ್ಟೇ. ನೋಡಿದೆ ಶೋಭಾ, ಪರಿವರ್ತನೆಯ ಫಲವನ್ನು. ಇದಕ್ಕೆ ಮುಂಚೆ ಇವೇ ನೀರು ದುಃಖದ ಆಶ್ರಯಗಳಾಗಿದ್ದವು. ಈಗ ಆನಂದ ಬಾಷ್ಪಗಳಾಗಿ ಸಂತೋಷವನ್ನು ಬರಸೂಸುತ್ತಿವೆ. ಶೋಭಾ, ಅರಿವಿನಲ್ಲಿ ಎಂಥ ಅದ್ಭುತ ಶಕ್ತಿ ಅಡಗಿದೆ ನೋಡಿದೆಯಾ? ನಿಜ,
ನಿಜ ನಿನ್ನ ಮಾತು. ನಿನ್ನಂತ ಅಣ್ಣ ನಾನು ಪಡಿಬೇಕಾದ್ರೆ ನಿಜವಾಗ್ಲೂ ಅದು ನನ್ನ ಪುಣ್ಯ ಅಂತ ಏನಿನ ಮಾತಿಗೆ ನಾನು ಒಪ್ಪಿಕೊಂಡೆ. ಕೊನೆಗೂ ಈ ಅಸಮರ್ಥಳನ್ನ ಸಮರ್ಥಳನ್ನಾಗಿ ಮಾಡಿದಿಲ್ಲ, ನನಗಷ್ಟೇ ಸಾಕು. ಸರ್, ತಮಗೆ ಪೋಸ್ಟ್ ಬಂದಿದೆ. ಅಣ್ಣ, ಯಾರಿಂದ ಬಂದಿದೆ ಈ ಪತ್ರ? ಇಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ನಿಂದ ಬಂದಿದೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗಿ ಇದೇ ಗ್ರಾಮಕ್ಕೆ ಬರಲಿದ್ದಾನೆ. ಹಿಂದೆ ಬರುತ್ತೇನೆ ಎಂದು ಪತ್ರ ಬರೆದಿದ್ದಾನೆ. ನಾನೀಗ ಅವನ ಸ್ವಾಗತಕ್ಕಾಗಿ ಸ್ಟೇಷನ್ಗೆ ಹೋಗುತ್ತೇನೆ. ಅಪ್ಪಾಜಿಯವರು ಬಂದ ನಂತರ ಈ ವಿಷಯವನ್ನು ತಿಳಿಸಮ್ಮ. ಅಯ್ಯೋ ಅಣ್ಣ, ನಿಲ್ಲು. ಅಷ್ಟೇಕೆ ಅವಸರ ಮಾಡ್ತಾ ಇದೆಯಾ? ಪಾಪ ಆಗ್ಲಿಂದ ಹಸಿವು ಅಂತ ಹೇಳ್ತಾ ಇದೆ. ಸ್ವಲ್ಪ ಊಟವನ್ನಾದ್ರೂ ಮಾಡ್ಕೊಳ್ಬೇಕು. ತಂಗಿ, ಸಂತಸದ ಸುದ್ದಿಯನ್ನು ತಿಳಿದಾಗ ಹಸಿದ ಹೊಟ್ಟೆ ಅಮೃತವನ್ನು ಕಂಡರೂ ಮುಚ್ಚಲಾರದು. ಕುರುಡನಿಗೆ ಕಣ್ಣು ಬಂದಾಗ ಕೋಲನ್ನು ಹಿಡಿಯಲಾರ. ಮೂಕನಿಗೆ ಮಾತು ಬಂದಾಗ ಕೇಕೆ ಹಾಕಲಾರ. ಅತ್ಯಾನಂದವಾದಾಗ ಆತ್ಮೀಯನನ್ನು ಬಿಟ್ಟು ಊಟ ಮಾಡಲು ಮನಸ್ಸು ಒಪ್ಪದಲ್ಲ. ಆನಂದನನ್ನು ಕರೆದುಕೊಂಡು ಬಂದ ಮೇಲೆಯೇ ಊಟ ಮಾಡುತ್ತೇನೆ. ನಾನು ಬರ್ತೀನಿ. ನಾನೆಂಥ ಪಾಪ. ಅಣ್ಣ ಹಸಿವೆಯಾಗಿದೆ, ಊಟಕ್ಕೆ ಬಡಿಸು ಅಂತ ಹೇಳಿದ್ರೆ ಕೂಡ ಇಲ್ಲದ ಮಾತನ್ನು ಮಾತಾಡಿ ಅವನ ಮನಸ್ಸಿಗೆ ನಾನು ಎಷ್ಟೊಂದು ನೋವನ್ನು ಕೊಟ್ಟೆ. ನಿಜ, ನಾನು ಆಡಿದ ಮಾತುಗಳಿಂದ ಅವನಿಗೆ ಮನಸ್ಸಿಗೆ ಅದೆಷ್ಟೊಂದು ವೇದನೆ ಆಗಿರಬೇಕು. ಏನೇ ಆದರೂ ಕೂಡ ದೇವರಂತ ನನ್ನ ಪರಿವರ್ತನೆ ಮಾಡಿ ಕೊನೆಗೂ ಈ ಅಣ್ಣ ತಂಗಿಯ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳ ನನಗಷ್ಟೇ ಸಾಕು. ದಯವಿಟ್ಟು ತಿಳಿಯಲಾರ್ದ ಈ ತಂಗಿ ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡೋಣ. ತಂದೆ ತಾಯಿಯರ ಆಶೀರ್ವಾದದಿಂದ ದಯಮಯನಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕೃಪಾಕ್ಷರದಿಂದ ನಾನಿಂದು ಸರ್ಕಾರಿ ಡಾಕ್ಟರನಾಗಿ ಈ ಹಳ್ಳಿಯ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ದೇವರ ಕೃಪೆಗೆ ಪಾತ್ರಧಾರಿಯಾಗಿರುತ್ತೇನೆ. ಈ ಹಳ್ಳಿ ಬಿಟ್ಟು ಹೋಗಲು ಮನಸ್ಸಿಲ್ಲದ ನನಗೆ ಕೊನೆಗೂ ನನ್ನ ತಂದೆ ಆಸೆ ನಿರಾಸೆಯಾಗಲಿಲ್ಲ. ಮಾತೃ ವಾತ್ಸಲ್ಯವನ್ನು ಕಾಣದ ಆನಂದ ನಮ್ಮೆಲ್ಲರ ಮಧುರ ಬಾಂಧವ್ಯದಲ್ಲಿ ಬಂಧಿಸಿದ್ದಾನೆ ಆ ದೇವರು. ಅವನ ಜೀವನ ಉದ್ದಕ್ಕೂ ಸುಖವಾಗಿ ಇರಲು ಸಹಾಯ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಹಲೋ ವಿಜಯ್, ನಿನ್ನ ಸ್ವಾಗತಕ್ಕಾಗಿ ಸ್ಟೇಷನ್ಗೆ ಬರಲಿದ್ದೇನೆ. ಮಧ್ಯದಲ್ಲಿ ನಿನ್ನ ಆಗಮನವನ್ನು ಕಂಡು ತುಂಬಾ ಸಂತೋಷ. ನನಗೆ ಗೊತ್ತಾಯ್ತು, ನೀನು ನನ್ನ ಸ್ವಾಗತಕ್ಕಾಗಿ ಬಂದೇ ಬರುವೆ ಎಂದು. ಮತ್ತೇನು, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ? ಎಲ್ಲರೂ ಚೆನ್ನಾಗಿದ್ದಾರೆ ವಿಜಯ್. ನಿನ್ನ ಪತ್ರ ನನ್ನ ಕೈ ಸೇರಿದಾಗ ಗುರುಗಳು ಮನೆಯಲ್ಲಿ ಇರಲಿಲ್ಲ. ಹಾಗಾದರೆ ಅಪ್ಪಾಜಿಯವರಿಗೆ ವಿಷಯ ತಿಳಿಸದೆ ಹಾಗೆ ಬಂದೆಯಾ? ಶೋಭಾ ಈಗಾಗಲೇ ತಿಳಿಸಿರಬೇಕು ವಿಜಯ್. ನೋಡು ವಿಜಯ್, ನೀನು ಈಗ ಈ ಸಮಾಜದ ನಿಷ್ಠಾವಂತ ವ್ಯಕ್ತಿಗಳಲ್ಲಿ ಒಬ್ಬನೇ. ಯಾವ ಕಾಲಕ್ಕೂ ಸ್ವಾರ್ಥದ ಸುಖಕ್ಕಾಗಲಿ ಅಧಿಕಾರದ ದಹದಿಂದಾಗಲಿ ನಿನ್ನ ಕರ್ತವ್ಯಕ್ಕೆ ಚ್ಯುತಿ ಬರದಂತೆ ನಡೆದುಕೋ. ಆನಂದ್, ನಿನಗೆ ನನ್ನ ಮೇಲೆ ಅನುಮಾನವೇ? ಹಾಗಲ್ಲ ವಿಜಯ್, ಅಹಂಕಾರವೆಂಬ ಭೂತ ಅಧಿಕಾರವನ್ನು ಹಾಳು ಮಾಡುವ ವಿಷ ಜಂತು ಎಂದು ಎಚ್ಚರಿಸಿದ್ದೇನೆ ಹೊರತು ಮತ್ತಾವ ದೃಷ್ಟಿಯಿಂದಲೂ ಅಲ್ಲ. ಆನಂದ್, ನಿಷ್ಠೆಯಿಂದ ನಿಸ್ವಾರ್ಥದಿಂದ ಈ ಹಳ್ಳಿ ಜನರ ಸೇವೆ ಮಾಡುತ್ತೇನೆಂದು ನಮ್ಮಿಬ್ಬರ ಪವಿತ್ರವಾದ ಸ್ನೇಹವೇ ಸಾಕ್ಷಿ. ನಿನ್ನಂತ ಸ್ನೇಹಿತನನ್ನು ಪಡೆದ ನಾನೇ ಧನ್ಯ ವಿಜಯ್. ನಾನು ಅಷ್ಟೇ ಆನಂದ್. ಈ ಜಗದ ಜೀವಿಗಳನ್ನು ಯಾರನ್ನಾದರೂ ಬಿಟ್ಟು ಬದುಕಬಲ್ಲೆ, ಆದರೆ ನಿನ್ನನ್ನು ಬಿಟ್ಟು ಬದುಕಲು ನನ್ನಿಂದ ಸಾಧ್ಯವಾದ ಕೆಲಸ. ನಮ್ಮ ಈ ಜೀವನ ಉದ್ದಕ್ಕೂ ಸುಖವಾಗಿ ಹೀಗೆ ಸಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ವಿಜಯ್, ಮನೆಯಲ್ಲಿ ತಂಗಿ ಶೋಭಾ ಕಾಯುತ್ತಿರ್ತಾಳೆ, ಹೋಗೋಣ ಮೇಲೆ. ಏನಮ್ಮ ಇಂದು
ತುಂಬಾ ಉತ್ಸಾಹ ಬರುತ್ತವ ಏನು ವಿಷಯ? ಅಪ್ಪ ಮೊದಲಿಗೆ ಸ್ವೀಟ್ ಅಲ್ಲಮ್ಮ, ಮೊದಲು ವಿಷಯ ಹೇಳಿ ಸ್ವೀಟ್ ಕೊಟ್ರೆ ಆ ಸ್ವೀಟ್ ಇನ್ನೂ ಸಿಹಿ ಆಗಿರ್ತದೆ. ಅದೇನು ವಿಷಯ ಹೇಳಮ್ಮ. ಒಳ್ಳೆ ಅಪ್ಪ ನೀನು. ಅಪ್ಪ, ಅಣ್ಣ ಊರಿಂದ ಬರ್ತಾ ಇದ್ದಾರೆ ಅಂತೆ, ಅದಕ್ಕಾಗಿ ಆನಂದನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಹೋದ್ರು. ಹೌದಾ? ಅಲ್ಲಮ್ಮ, ಏನು ವಿಷಯ? ಏನಿಲ್ಲ, ಅಣ್ಣನಿಂದ ಈ ತಾರು ಬಂತು. ಇದನ್ನು ನೋಡಿದ ಆನಂದಣ್ಣ ಆದಷ್ಟು ಬೇಗನೆ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಹೋದ. ತೆಗೆದು ನೋಡೋಣ ಕೊಡು. ಎಂತ ಸಂತೋಷದ ವಿಷಯ ಹೇಳಿದೆಲ್ಲಮ್ಮ. ದೇವರೇ, ನನ್ನ ಅವಿಶ್ರಾಂತ ಸೇವೆಯನ್ನು ಕಂಡು ನನ್ನ ಮಗನಿಗೆ ಸರ್ಕಾರಿ ಹುದ್ದೆಯನ್ನು ದಯಪಾಲಿಸಿದೆ ತಂದೆ. ನಿನಗೆ ಕೋಟಿ ಕೋಟಿ ನಮನಗಳು. ಅಲ್ಲಮ್ಮ, ಆನಂದನಿಗೆ ಈ ವಿಷಯ ತಿಳಿತಾ? ಹ್ಞೂ ಅಪ್ಪ, ತಿಳಿದ ತಕ್ಷಣನೇ ಆದಷ್ಟು ಬೇಗನೆ ಅಣ್ಣನನ್ನು ಸ್ವಾಗತ ಕೋರಿ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಹೋದ್ರು. ಹೌದಾ? ನೀನು ಆನಂದಿಗೆ ಬಂದ ತಕ್ಷಣ ಊಟ ಮಾಡಿ ಹೋದ್ನು, ಹಾಗೆ ಹೋದ್ನು? ಇಲ್ಲಪ್ಪ, ನಾನು ಕೂಡ ಬಂದ ತಕ್ಷಣ ಊಟ ಮಾಡಿ ಅಂತ ಹೇಳಿದ್ರು. ಆದ್ರೆ ನಾನ್ ಮಾಡಿಟ್ಟ ಅಡಿಗೆ ಅವ್ರಿಗೆ ಹಿಡಿಸ್ಲಿಲ್ಲ. ಅಣ್ಣನನ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಹೋಗಿ ಬಿಟ್ರು. ಓಹೋ, ಸರಿ. ಈಗ ಅಡಿಗೆ ರೆಡಿ ಆಗಿದೆನಾ? ಅಪ್ಪ, ನಾನೀಗಾಗಲೇ ಎಲ್ಲ ಅಡಿಗೆನೇ ಸಿದ್ಧ ಮಾಡಿಟ್ಟಿದ್ದೀನಿ. ಅವ್ರು ಬರೋದ್ರೊಳಗೆ ನಡೀರಿ, ನೀವು ಮೊದಲು ಊಟ ಮಾಡಿರಿ. ನಡಿ, ಹಾಗಾದ್ರೆ ನೀನು ನಡಿ, ಇಬ್ಬರು ಕೂಡ ಊಟ ಮಾಡೋಣ. ಇಲ್ಲಪ್ಪ, ನಾನು ಅಣ್ಣ ಬಂದ ನಂತರನೇ ಊಟ ಮಾಡ್ತೀನಿ. ಹೌದಾ? ಮತ್ತೆ ನಾನೊಬ್ಬನೇ ಊಟ ಮಾಡಿ ನಾನೇನು ಮಾಡಲಿ? ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ. ಹೌದಪ್ಪ, ನೀನು ಗೌಡ್ರಿ ಮನೆಗೆ ಅದೇನೋ ವಿಷಯ ಅಂತ ಹೋಗಿದ್ದೀರ, ಹೋದ ವಿಷಯ ಏನಾಯ್ತು? ಓಹೋ, ಏನಮ್ಮ ಮದುವೆ ಅಂತ ವಿಷಯ ಯಾವಾಗ ಬಂದ್ರಪ್ಪ? ಕರ್ತವ್ಯನಿಷ್ಠನಾಗಿ ಹೆತ್ತವರಿಗೆ ಕೀರ್ತಿ ತರುವಂತ ಸತ್ಪುತ್ರನಾಗಿ ಬಾಳು. ಶೋಭಾ, ಆ ಶಾರದಾ ದೇವಿಯ ಪ್ರಸಾದವನ್ನು ಅಣ್ಣಂದರಿಗೂ ಕೊಟ್ಟು ಆ ಸಾಮಾನುಗಳನ್ನು ಒಳಗೊಯ್ದಿಡಮ್ಮ. ಅಲ್ಲಮ್ಮ ಶೋಭಾ, ಬಾಯ್, ರಾಖಿ ತಗೊಂಡು ಅಂತ ಹೇಳಿದ್ಯಲ್ಲ, ಹೇಳ್ರಮ್ಮ, ಊಟ ಮಾಡೋಣ. ಬಣ್ಣ, ಇವತ್ತು ರಕ್ಷಾ ಬಂಧನ, ನಾನು ಕೂಡ ನಿನ್ನೆ ದಾರಿಯಲ್ಲಿ ಕಾಯ್ತಾ ಇದ್ದೆ. ಬಾ ಕುಳಿತು, ಮೊದಲು ರಾಖಿ ಕಟ್ತೀವಿ.
ಬಂದ ಶುಭ ದಿನವೇ ಈ ರಾಗ ಬಂದವೆಂದು ನನಗಂತೂ ತುಂಬಾ ಅಶ್ವಾಯ್ತಮ್ಮ. ನೋಡಪ್ಪ ಆನಂದ, ವಿಜಯ್, ಏನಪ್ಪ ನೀನು ಬಂದ್ಮೇಲೆ ನಿಮ್ಮ ತಂಗಿ ಆನಂದ್ ಊಟ ಮಾಡ್ತೀವಂತ ಉಪವಾಸ ಕೂರ್ತಾರೆ. ಅದಕ್ಕೆ ಎಲ್ರಿಗೂ ಹಸಿವಾಗಿರ್ಬೇಕು. ನೋಡ್ರಿ ಊಟ ಮಾಡಿ. ಹಬ್ಬ, ಅಣ್ಣನ ಆಗಮನದಲ್ಲಿ ತಂಗಿಯ ಉಪವಾಸ, ಮಗನ ಆಗಮನದಲ್ಲಿ ತಂದೆಯ ಉಪವಾಸ, ಸ್ನೇಹಿತನ ಸ್ವಾಗತಕ್ಕಾಗಿ ಸ್ನೇಹಿತನೂ ಉಪವಾಸ, ನಿಮ್ಮೆಲ್ಲರನ್ನು ಕಾಣುವ ವರ್ಷದಲ್ಲಿ ನಾನೂ ಉಪವಾಸ. ಎಷ್ಟೊಂದು ವಿಚಿತ್ರವಾಗಿದೆ ಈ ಕರಳಿನ ಕುಡಿ. ದೇವರ ಸೃಷ್ಟಿಯಲ್ಲಿ ಅತಿ ಸುಂದರ ಮಧುರವಾದದ್ದೇ ಕುಟುಂಬದ ಒಕ್ಕೂಟ. ಅದುವೇ ಆನಂದಮಯ ಸಂಸಾರದ ವೈಭವ ಕೂಟ. ಆದಷ್ಟು ಬೇಗ ಆ ಆನಂದನಿಗೊಂದು ಸರ್ಕಾರಿ ನೌಕರಿಯನ್ನು ಆ ದೇವರು ದಯಪಾಲಿಸಿಬಿಟ್ರೆ ನನ್ನ ಎಲ್ಲ ಆಸೆಗಳು ಪೂರ್ತಿಯಾದಂತಾಗುತ್ತವೆ. ಆನಂದ್, ನನಗೊಂದು ಆಸೆ ಇದೆ. ಮಾತು ಮಾತಿಗೂ ನೀನು ಅಪ್ಪ ಅಪ್ಪ ಅಂತ ಕರಿಬೇಡಪ್ಪ. ಯಾಕಂತಂದ್ರೆ ವಿಜಯನ ಹಾಗೆ ನಿನ್ನನ್ನು ಕೂಡ ಒಡ ಹುಟ್ಟಿದ ಮಗನಾಗಿ ಜೋಪಾನ ಮಾಡಿದ್ದೇನೆ. ನೀನು ನನಗೆ ಅಪ್ಪ ಅಂತ ಕರೆದ್ರೆ ನನ್ನ ಮನಸ್ಸಿಗೆ ತುಂಬಾ ತೃಪ್ತಿಯಾಗುತ್ತಪ್ಪ. ಪಿತೃತೃಪ್ತಿಯಲ್ಲಿ ಪಿತೃತೃಪ್ತಿಯಲ್ಲಿ ತಂದೆಯ ಪಾಲನ್ನು ನೀಡಿದ್ದಕ್ಕಾಗಿ ನಾನು ಧನ್ಯನಾದೆ ಅಪ್ಪಾಜಿ, ಧನ್ಯನಾದೆ. ಅಪ್ಪ
ನನಗೀಗ ತೃಪ್ತಿ ಆಯಿತು. ಆನಂದ್, ನಿನ್ನ ನಡತೆಯಲ್ಲಿ ಅಡಕವಾದ ಭಕ್ತಿ ಭಾವನೆಗಳು ನಿನ್ನ ಏಳಿಗೆಯ ಅಭಿವೃದ್ಧಿಗೆ ಒಳ್ಳೆಯ ಸಾಧನೆಗಳು. ವಿಜಯ್, ಅಂದ ಹಾಗೆ ನಿನ್ನ ಕರ್ತವ್ಯ ನಾಳಿಂದನೇ ಪ್ರಾರಂಭ ತಾನೆ? ಹೌದು ಅಪ್ಪಾಜಿ, ನಾಳೆ ಬೆಳಗ್ಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನವನ್ನು ಪಡೆದು ಕರ್ತವ್ಯವನ್ನು ಪ್ರಾರಂಭಿಸುತ್ತೇನೆ. ಅಂದ ಹಾಗೆ ನಿನಗೊಂದು ವಿಷಯ ಹೇಳಬೇಕಾಗಿದೆ. ಏನು ಅಪ್ಪಾಜಿ? ನಮ್ಮ ಶೋಭಾ ತುಂಬಾ ಅದೃಷ್ಟವಂತರು. ನಮ್ಮ ರುದ್ರೇಗೌಡರು ತಮ್ಮ ಅಳಿಯನಾದ ಶೇಖರನಿಗೆ ನಮ್ಮ ಶೋಭಳನ್ನು ಕನ್ಯಾದಾನವಾಗಿ ಕೇಳಿದ್ದಾರೆ. ಅದು ನೀವು ಒಪ್ಪೋದಾದರೆ ಇದೇ ವರ್ಷ ಮದುವೆ ಮಾಡಿದಾಗ ಹೇಳಿದ್ದಾರೆ. ಅಪ್ಪಾಜಿ, ಅಂತ ಒಳ್ಳೆಯ ಸಂಬಂಧವನ್ನು ನಮ್ಮ ಮನೆಯನ್ನು ಹುಡುಕಿಕೊಂಡು ಬಂದಿದೆ ಅಂದ್ರೆ ನಮ್ಮ ತಂಗಿ ಬಹಳ ಅದೃಷ್ಟವಂತಳು. ಹಾಗೆಯೇ ನೀನು ಕೂಡ ಅವರ ಸೊಸೆಯಾದ ಶಶಿರೇಖಳನ್ನು ಮದುವೆಯಾಗಲು ಒಪ್ಪಿದ್ರೆ ಮಾತ್ರ. ಅಪ್ಪಾಜಿ, ನನಗೇಕೆ ಬೇಕು ಇಷ್ಟು ಬೇಗ ಮದುವೆ? ಹಂಗಲ್ಲಪ್ಪ, ಎರಡೂ ಮದುವೆಯನ್ನು ಒಂದೇ ಹಂತದಲ್ಲಿ ಮಾಡಬೇಕಂತ ಅವರು ನಾವು ನಿರ್ಧಾರ ಮಾಡಿದ್ದೇವೆ. ನೀವು ಒಪ್ಪಿದ್ರೆ ಮಾತ್ರ ಈ ಸಂಬಂಧ ಬೆಳೆಸುವೆ, ಇಲ್ಲವಾದ್ರೆ ಬೇರೆ ಸಂಬಂಧ ಹುಡ್ಕೋಣ. ಆಯ್ತು ಅಪ್ಪಾಜಿ, ನಿನ್ನ ಅಭಿಪ್ರಾಯಕ್ಕೆ ನಾನೆಂದೂ ಅಡ್ಡಿಯಾಗಲಾರೆ. ನಿಮ್ಮ ಇಚ್ಛೆಯಂತೆ ನಡೆಯಲಿ. ಅಪ್ಪಾಜಿ, ವಿಜಯನಂತೂ ಮದುವೆಗೆ ಒಪ್ಪಿಕೊಂಡ. ಹೌದು, ನಾನು ಹೋಗಿ ಗೌಡರಿಗೆ ತಿಳಿಸಿ ಬರಲೆ. ಮೊದಲು ಊಟ ಮಾಡೋಣ, ಆಮೇಲೆ ಇಬ್ಬರು ಕೂಡ ಹೋಗೋಣ, ಸರಿನಾ? ಮಾಡ್ಬೇಕ್ರಿ. ಒಂದು ನಮ್ಮೋಡೆ ವಿಚಾರ ಮಾಡಿದ್ರೆ ನಮ್ಮ ಜಡಪ್ಪ ಹೇಳುದು ಮತ್ ನಿಜ ಅನಿಸ್ತೈತಿ. ಯಾಕಂದ್ರೆ ಈ ಒಂದು ಹುಡುಗಿ ಸಿಕ್ಕಾಕೊಂಡು ಮಸ್ತ್ ಮಜಾ ಮಾಡಿಬಿಟ್ರೆ ಆಮೇಲೆ ನಾವು ಒಳ್ಳೆಂದ್ರು ಮಾಡ್ಕೊಂತ ಹೋಗ್ತಾರ. ಹೋಗ್ಬೇಡ್ರಿ, ಇವಾಗ ಏನು ಮಾಡೋದು ಬರ್ಲಿ. ಆದರೆ ಸರ 10,000 ರೂಪಾಯಿ ಇಟ್ಟು ಸರ ತಂದಿನಿ. ಆದ್ರೆ ಇದು ಸರ ನೋಡ್ರಿ, ಅದೀಗ ಈ ಸರ ತಂದಿನ್ರಿ. ಆದ್ರೆ ಈ ಸರ ಒತ್ತಿಟ್ಟು ಸಾರ ಇಟ್ಕೊಂಡ್ ಐತಲ್ಲಪ್ಪ, ಈ ಸುಕುಮಾರ ಸಿತಾರ ಏನ್ ಮಾಡ್ಬೇಕು ಅಂತೀನಿ. ವಾಟಿಕೆ ಶಾಪು ಯಾರೇ ನೀವು? ಪರಿಚಯವಿಲ್ಲದ ಪರಿಸ್ತ್ರೀಯನ್ನು ಕಣ್ಣೆತ್ತು ನೋಡಬಾರದೆ ಬಾಯಿ ಬಿಚ್ಚಿ ಕೇಳಾರೆ. ನೀವ್ಯಾರೆಂಬುದು ನೀನ್ಯಾರೇ? ಒಂಟಿನಾರಿ ಯಾರನ್ನು ಹುಡುಕ್ತಿದ್ದಿ ಹೇಳ? ಸಾಕು ಮಾಡು ಸಾರಥಿ, ತಿರುಗಿ ನೋಡು ಈ ರತಿ, ಮರತಿಯೋ ನಿನ್ನ ಪ್ರೇಯಸಿಯನ್ನ? ಈ ಪರದೇಶಕ್ಕೆ ಒಂದು ಪ್ರೇಯಸಿ ಉಂಟು? ಆಶ್ಚರ್ಯ. ಅಯ್ಯೋ ನನ್ನ ಬಂಗಾರ, ಈ ನಿನ್ನ ಪ್ರೇಯಸಿ ಅಪರಂಜಿಯನ್ನು ಕಂಡು ಮನಸಾರೆ ರಂಜಿಸುವ ಯೋಗ ನಿನಗಿಲ್ಲವೇ ನನ್ನ ಪ್ರಿಯಕರ? ಓ, ನೀನಾ ಎಮ್ಮೆಕಾರ? ಎಲ್ಲಿಗೆ ಹೋಗಿದ್ದು ನಿನ್ನ ಎಡವಾರ? ನಮ್ಮ ಸರ್ದಾರ ನಿನಗೆ ಚಂದ ಹುಡುಕಿ ಆಗ್ತಾನ ಅಂತ ನನಗೆ ಯಾಕೆ ಬೈತೀಯೋ ನಿನ್ನ ಮುಡ್ದಾರ? ಹಂಗಾದ್ರೆ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೀವ ಚುಡದಾರಿ? ನಿನ್ನ ನೋಡದಾರಿ ಯಾವತ್ತಿಲ್ಲ ನೋಡೇ ನನ್ನ ಪ್ಯಾರಿ. ನೀ ಹಂಗೆ ತಿಕ್ಕೋಬೇಡ, ಹೆಂಗೆ ಆಗ್ತೈತಿ ಹುಡುಗಾಟ ಮಾಡಕ್ ಹೋಗ್ಬೇಡ ನೀನು. ಮದುವೆ ಮುಹೂರ್ತ ತಕ್ಷಣ ಬರ್ತೀನಿ ಅಂತ ಹೋಗಿದ್ದಿಲ್ಲ, ಏನಾಯ್ತು? ಆ ಡೈಲಾಗ್ ಮಾತಾಡೋ ಮುಂದಿನ ಮಾತಾಡೋ ನೀನು. ಎಲ್ಲರಿಗೆಲ್ಲ ಎಣಿಸ್ಬಿಟ್ರಿ ನೀವು ಮುಂದೆ. ನನ್ನ ಡೈಲಾಗ್ ಪ್ರಕಾರ ಬರ್ಬೇಕು. ನನಗೇನು ಎಳೆ ಹುಡುಗಿ ಅಂತ ತಗೊಂಡು ಇಷ್ಟೆಲ್ಲ
ಹುಡುಕಾಗತ್ತೇನು ಅದು ಮಾತಾಡಿದ್ರೆ ಮುಂದಿನ ಮಾತಾಡೋ ನೀನು ಎಲ್ಲ ಬೈತೇವ ನಿನ್ನ ಜೋಡಿ ನಂದಂತ ಎಲ್ಲ ಎಳೆ ಹುಡುಗ ಎಲ್ಲ ಬಲ್ತುಡ್ರಂತ ಬಗಳಕತ್ತಿನ ಎಳೆ ಹುಡುಗಿ ಆಗಿದ್ದು ನಿನ್ನ ಎಳೆ ಮೇಲೆ ಹಾಕಿಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತಾರ ಎಲ್ಲ ಒಂದ ಹಾಡಿದ ನಂತರ ಮತ್ತೆ ದಿಕ್ಕಾಗ್ತದೆ ಮುಂದೆ ಹೇಳ್ತೀನಿ ಏನು ಚಂದ ಅದಿಯೋ ಮಾವ ಇಂಥ ಚಂದ ನೀಲಿ ಸುಂದರ ಮದುವೆ ಮುಹೂರ್ತ ತಗ್ಸ್ಕೊಂಬಂದೆ ಸೋಮವಾರ ಬೆಳಿಗ್ಗೆ ಮುಂಜಾನೆ ಬೇಸೈತಂತ ಹೇಳ ನಮ್ಮ ಶ್ರೀನಿವಾಸ ತಾತ ಮತ್ತೆ ಯಾವಾಗ ಇಟ್ಕೊಂಡು 7 ಮುಹೂರ್ತ ನೀ ಯಾವಾಗ ಇಡ್ತೀವಿ ಅಂತ ಅವನ್ನ ಇಟ್ಕೊಳ್ತಾ ಇರೋದಿಲ್ಲ ಆದ್ರೂ ನಕ್ಷತ್ರ ಚಂದ ಇದ್ದ ಇಟ್ಕೊಂಡ್ವಿ ಅಂತಂದ್ರ ಸಂಸಾರ ಸುದ್ದ ಆಕೈತೆ ಅಂತ ನನ್ನಂತೂ ನೆಟ್ಟಿಗೈತಂತ ಹೇಳೋಣ ಮತ್ತೆ 1 ತಾಸು ಹೆಚ್ಚು ಕಡೆ ಮಾತ್ರ ಹೆಂಗ ಹೋಗ್ತದೋ ಏನು ಗೊತ್ತಾಗದಲ್ಲ ನಾನು ಮುಗಿಸಿ ಬಿಟ್ರೆ ಆಯ್ತು ನಿಂದ ಒಬ್ಬಂದ ನೆಟ್ಗೈತೇನು ಅಲ್ಲ ಅದೇ ಮುಹೂರ್ತ ನಕ್ಷತ್ರ ನಿಂದು ನೆಟ್ಗೈತೇನು ಬಿಗಿತೀನಿ ಏನು ಮಾಡ್ತೀನಿ ಸೋಮವಾರ ಸಂತತಿ ಇವತ್ತು ಯಾವ ರೇಟ್ ಅಷ್ಟೊತ್ತನ ಹೆಂಗಿರ್ತ ಇವತ್ತೆಲ್ಲ ಐತೆ ನಮ್ದು ಅಕ್ಕೆ ಬಳಿವಾಗ ಯಪ್ಪ ನಿನ್ನ ಜೊತೆ ಪಾಠ ಒಂದು ಅವನು ಕಮಲ ನಮ್ಗೆ ಆಗೋದಿಲ್ಲ ನಮಗೆ ಬಿಟ್ಟೋದಲ್ಲ ಸೋಮತನ ಆಗದಲ್ಲ ನಮ್ಗೆ ಇವಾಗ ಸೆಕ್ಸಿ ಅಂದ್ರೆ ಏನ್ ಗೊತ್ತೈತಿ ಸೆಕ್ಸಿ ಲೇಡಿ ಅಂತ ನನಗತ್ತ ನೀ ಏನಾರ ಹೋಯ್ಕೊಂತಿಲ್ಲ ಹೆಂಗ್ ಬಿಡ್ತಾರೆ ಗೊತ್ತೈತೆ ಯಾಕೆ ಗೊತ್ತೈತಿ ಚಳಿ ಚಳಿ ತಾಳೆನು ಹಾ
ನಿಲ್ಲವಲ್ವಲ್ಲ ಅದಕ್ಕೆ ಎಲ್ಲಾನು ಫಾಸ್ಟ್ ಏನಂದ್ರಿ ಎಲ್ಲ ನಮ್ದಿತ್ತ ಸಿಕ್ಕಿದಾಗವ ಎಲ್ಲ ಭಯ ಇಟ್ಕೊಂಡ್ರಿ ಅಂತೀವಿ ಹೋಗೋಣ ನಡಿ ಹೋಗಂದ್ರೆ ಹೋಗಮ್ಮ ಇಲ್ಲಂದ್ರೆ ಇಲ್ಲೇ ತಿಂಡಿ ಹೋದಾಗ ಕಿಂಡಿ ಕಿಂಡಿ